ಶ್ರೀಕೃಷ್ಣ ಅರ್ಜುನನಿಗೆ ಜಗಚ್ಚಕ್ರದ ವಿವರಣೆಯನ್ನು ನೀಡಿ ಆ ಜಗಚ್ಚಕ್ರದಲ್ಲಿ ಸೇರಿದಂತಹ ಯಜ್ಞವನ್ನು ನೀನು ಮಾಡಲೇಬೇಕು. ಕರ್ಮ, ಯಜ್ಞ, ಕರ್ಮ ಇವೆಲ್ಲವೂ ಜಗಚ್ಚಕ್ರದಲ್ಲಿ ಸೇರಿದೆ. ಆ ಕರ್ಮವನ್ನು ನೀನು ಮಾಡಲೇಬೇಕು. ಇಲ್ಲದೆ ಇದ್ರೆ ಜಗಚ್ಚಕ್ರ ನಿಂತು ಹೋಗ್ತದೆ ಅಂತ ಉಪದೇಶ ಮಾಡಿದ. ಆ ಜಗಚ್ಚಕ್ರ ಯಾವುದು ಅನ್ನೋದನ್ನು ಹೇಳಿದ್ದಾನೆ. ಪ್ರಾಣಿಗಳ ಬದುಕಿಗೆ ಅನ್ನ ಬೇಕು, ಅನ್ನಕ್ಕೆ ಮೋಡ ಬೇಕು, ಮೋಡಕ್ಕೆ ಯಜ್ಞ ಬೇಕು, ಯಜ್ಞಕ್ಕೆ ಕರ್ಮ ಬೇಕು, ಕರ್ಮ ಮಾಡಲಿಕ್ಕೆ ಪರಮಾತ್ಮನ ಅಭಿವ್ಯಕ್ತಿ ಆಗಬೇಕು, ಭಗವಂತನ ಅಭಿವ್ಯಕ್ತಿಗೆ ವೇದಗಳು ಬೇಕು, ವೇದಗಳನ್ನು ಅಧ್ಯಯನ ಮಾಡುವವರು ಮನುಷ್ಯರು, ಅವರಿಗೆ ಆಹಾರ ಇದ್ದರೆ ಅಧ್ಯಯನ ಆಗ್ತದೆ, ಆಹಾರ ಬೇಕು, ಅವರ ಆಹಾರಕ್ಕೆ ಅನ್ನ ಬೇಕು, ಅನ್ನಕ್ಕೆ ಮೋಡ ಬೇಕು, ಹೀಗೆ ಜಗಚ್ಚಕ್ರ. ಆದ್ದರಿಂದ ಯಾರು ಜಗಚ್ಚಕ್ರ ನಡಿಲಿಕ್ಕೆ ತಮ್ಮ ಪಾತ್ರ ನಿರ್ವಹಣೆ ಮಾಡೋದಿಲ್ಲ ಅಂಥವರ ಜೀವನವೇ ವ್ಯರ್ಥ ಆಗಿಬಿಡ್ತದೆ. ಇದರಿಂದ ಈ ಜಗಚ್ಚಕ್ರದ ವಿವರಣೆಯಿಂದ ಯಜ್ಞದ ಪ್ರಾಧಾನ್ಯ ಏನು ಅಂತ ಅನ್ನೋದು ಗೊತ್ತಾಯ್ತು. ಕೆಲವರು ಪ್ರಶ್ನೆ ಮಾಡಬಹುದು, ಯಜ್ಞ ಯಾಕೆ ಮಾಡಬೇಕು? ಸುಮ್ಮನೆ ತುಪ್ಪವನ್ನು ಅನ್ನವನ್ನು ಬೆಂಕಿಗೆ ಹಾಕೋದ್ರಿಂದ ಏನು ಉಪಯೋಗ? ವ್ಯರ್ಥವಾಗಿ ಅಗ್ನಿಯಲ್ಲಿ ತುಪ್ಪ ಹಾಕಿ ಹಾಳು ಮಾಡೋದಕ್ಕಿಂತ ಬೇರೇನಾದರೂ ಸಾಮಾಜಿಕ ಸೇವೆಯನ್ನು ಮಾಡಬಹುದು, ಅದನ್ನು ಬೇರೆಯವರಿಗೆ ಕೊಡಬಹುದು ಅದೇ ದ್ರವ್ಯವನ್ನು. ಅದರಿಂದ ಇದೆಲ್ಲ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ಜಗತ್ತಿನ ಸ್ಥಿತಿಗೆ ಯಜ್ಞ ಬೇಕೇ ಬೇಕು ಅನ್ನೋದು ಈ ಜಗಚ್ಚಕ್ರದಿಂದ ಗೊತ್ತಾಯಿತು. ಆದ್ದರಿಂದ ಯಜ್ಞ ನಿಂತು ಹೋದರೆ ಜಗಚ್ಚಕ್ರವೂ ನಿಂತು ಹೋಗ್ತದೆ. ಇನ್ನು ಕೆಲವರು ಕೇಳ್ತಾರೆ, ಯಜ್ಞ ಮಾಡಿದರೆ ಮಳೆ ಬರ್ತದ? ಹಾಗಾದರೆ ಯಜ್ಞಾದ್ಭವತಿ ಪರ್ಜನ್ಯ, ಯಜ್ಞ ಮಾಡಿದರೆ ಮಳೆ ಬರ್ತದ? ಎಷ್ಟೋ ಕಡೆ ಯಜ್ಞ ಮಾಡಿದರೂ ಮಳೆ ಬಂದಿಲ್ಲ, ಯಜ್ಞ ಮಾಡದಿದ್ದರೂ ಮಳೆ ಬರ್ತದೆ. ಆದ್ದರಿಂದ ಮಳೆಗೂ ಯಜ್ಞಕ್ಕೂ ಏನು ಸಂಬಂಧ ಅಂತ ಪ್ರಶ್ನೆ ಮಾಡುವವರು ಇದ್ದಾರೆ. ಆದರೆ ಈಗ ವೈದ್ಯಶಾಸ್ತ್ರದಲ್ಲಿ ಇಂಥ ಆಹಾರವನ್ನು ಸೇವಿಸಿದರೆ ಆರೋಗ್ಯ, ಇಂಥ ಪದಾರ್ಥಗಳನ್ನು ತಿಂದರೆ ಅನಾರೋಗ್ಯ ಅಂತ ಉಂಟು. ಕೆಲವು ಸಲ ಆ ಆಹಾರವನ್ನ ತಗೊಂಡ್ರೂ ಕೂಡ ಅನಾರೋಗ್ಯ ಆಗೋದುಂಟು. ವೈದ್ಯರು ಹೇಳಿದ ಆಹಾರವನ್ನು ತಗೊಂಡ್ರೂ ಅನಾರೋಗ್ಯ ಆಗೋದುಂಟು. ಅವರು ನಿಷೇಧ ಮಾಡಿದ ಆಹಾರವನ್ನು ತಗೊಂಡ್ರು ಆರೋಗ್ಯಶಾಲಿಗಳಾಗಿದ್ದಾರೆ. ಆದ್ರಿಂದ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಯಾರಾದರೂ. ಸಂಬಂಧ ಇದ್ದೇ ಇದೆ. ವೈದ್ಯರು ಹೇಳಿದ ಆಹಾರ ಸ್ವೀಕಾರ ಮಾಡಿದರೆ ಹೆಚ್ಚಿನ ಆರೋಗ್ಯ, ಹೆಚ್ಚಿನ ಬಲ, ಆಯುಷ್ಯ ಇದೆಲ್ಲ ಅಭಿವೃದ್ಧಿ ಆಗೇ ಆಗ್ತದೆ. ಮನಸ್ಸಿನ ಏಕಾಗ್ರತೆ ಬರ್ತದೆ. ಇದೆಲ್ಲ ಗೊತ್ತಾಗದೇ ಇರುವಂತಹ ಪರಿಣಾಮಗಳು ಬೇಕಾದಷ್ಟು ಆಗ್ತದೆ. ಆದರೆ ಕೆಲವು ಸಲ ವೈದ್ಯರು ಹೇಳಿದಂತೆ ಆಹಾರ ತಗೊಂಡ್ರೂ ಕೂಡ ಏನೂ ಆಗದೇ ಇರೋದು ಉಂಟು. ದುರ್ಬಲರಾಗಿರ್ತಾರೆ. ವೈದ್ಯರು ಹೇಳಿದ ಆಹಾರ ತಗೊಂಡ್ರೂ ದುರ್ಬಲರಾಗ್ತಾರೆ. ಅದು ಅವರವರ ಮಾತಾಪಿತೃಗಳ ದೋಷದಿಂದ ಸ್ವಾಭಾವಿಕ ದೋಷ ಇರ್ತದೆ. ಅದಕ್ಕೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ತಂದೆ ತಾಯಿಗಳು ಅವರ ದೋಷದಿಂದ ದೋಷ ಬಂದಿರ್ತದೆ. ವೈದ್ಯರ ಹೇಳಿದ ಪಥ್ಯ ಆಹಾರ ಸ್ವೀಕಾರ ಮಾಡದಿದ್ದರೂ ಅವರು ಬಲಿಷ್ಠರಾಗಿ ಇರ್ತಾರೆ. ಅವರ ಜನ್ಮಾಂತರದ ಸ್ವಾಭಾವಿಕವಾದಂತಹ ಒಂದು ಬಲ ದೇಹದಲ್ಲಿ ಇರ್ತದೆ. ಇಲ್ಲದೇ ಇದ್ದವರಿಗೆ ವೈದ್ಯರು ಹೇಳಿದ ಆಹಾರ ಬೇಕಾಗ್ತದೆ. ಹಾಗೆ ಪ್ರಕೃತದಲ್ಲಿಯೂ ಕೂಡ ಯಜ್ಞಯಾಗಾದಿಗಳನ್ನು ಮಾಡಿದರೆ ಅದರಿಂದ ಮಳೆ ಬಂದೇ ಬರ್ತದೆ. ಮಳೆ ಬರದೇ ಇದ್ರೆ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ, ಅಥವಾ ಅವರ ಪಾಪಕರ್ಮಗಳು ಪ್ರಬಲವಾಗಿರ್ತದೆ ಅಂತ ಅರ್ಥ. ಯಜ್ಞಾದಿಗಳನ್ನು ಮಾಡದೇ ಇದ್ರೂ ಮಳೆ ಬರ್ತದಲ್ಲ ಅಂತಂದ್ರೆ ಬರ್ತದೆ. ಜನ್ಮಾಂತರದ ಪ್ರಜೆಗಳ ಪುಣ್ಯದಿಂದ ಬರ್ತದೆ. ಹೀಗೆ ಯಜ್ಞದ ವಿಷಯದಲ್ಲಿ ಆಕ್ಷೇಪ ಮಾಡಿದರೆ ಅದಕ್ಕೆ ಇದೇ ಉತ್ತರ ಹೇಳಬೇಕು. ಸರಿಯಾಗಿ ಯಜ್ಞಗಳನ್ನು ಮಾಡಿದರೆ ಒಳ್ಳೆ ಸುಭಿಕ್ಷಗಳು ಬಂದೇ ಬರ್ತದೆ.
ಅನೇಕರು ಕೃಷ್ಣ ಹೇಳಿದಂತೆ ಕರ್ಮಾನುಷ್ಠಾನ ಮಾಡಿ ಫಲಾನುಭವಿಸಿದವರು ಇದ್ದಾರೆ. ಆದ್ದರಿಂದ ಸ್ವಲ್ಪ ಬುದ್ಧಿ ಇದ್ದವರು ನಾವೇ ಪರಮ ಬುದ್ಧಿವಂತರು ಅಂತ ಕೃಷ್ಣನ ಉಪದೇಶವನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಕರ್ಮ ಮಾಡಿದೀವಿ, ಫಲ ಸಿಗಿಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ಮಾಡಿದ್ರು, ಸರಿಯಾಗಿ ಮಾಡಿದ್ರು, ತಪ್ಪು ಮಾಡಿದ್ರು ಒಂದು ಗೊತ್ತಾಗೋದಿಲ್ಲ. ಮೇಲ್ನೋಟಕ್ಕೆ ಕರ್ಮ ಮಾಡಿದ ಹಾಗೆ ಅನಿಸ್ತದೆ, ಆದರೆ ಅದು ಹೆಚ್ಚು ಕಡಿಮೆ ಆಗಿದ್ರೆ ಫಲ ಬರದೇ ಇರೋದು ಉಂಟು. ಕರ್ಮ ಮಾಡದಿದ್ದಾಗಲೂ ಫಲ ಬರ್ತದೆ, ಇನ್ಯಾವುದೋ ಒಂದು ಅದೃಷ್ಟದಿಂದ ಫಲ ಬಂದಿರ್ತದೆ. ಅದೆಲ್ಲ ಊಹಿಸೋದು ಕಷ್ಟ, ಸುಳ್ಳು ಮಾತ್ರ ಅಂತ ತಿಳ್ಕೊಳ್ಬಾರ್ದು. ಮತ್ತೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಪ್ರತಿಯೊಬ್ಬರು ಜ್ಞಾನಿಗಳು ಅಜ್ಞಾನಿಗಳು ಎಲ್ಲರೂ ಕರ್ಮ ಮಾಡಬೇಕು ಅಂತ ಹೇಳಿದ್ರೆ ಅಸಂಪ್ರಜ್ಞಾತ ಸಮಾಧಿ ಅಂತ ಅನ್ನೋದಕ್ಕೆ ಅರ್ಥವೇ ಇಲ್ಲ ಅಂತ ಆಯ್ತು. ಯಾಕೆಂದ್ರೆ ಅಸಂಪ್ರಜ್ಞಾತ ಸಮಾಧಿ ಅಂದ್ರೆ ಪರಮಾತ್ಮನ ಧ್ಯಾನದಲ್ಲಿ ಮುಳುಗಿದಾಗ ಯಾವುದು ಎಚ್ಚರಿಕೆ ಇರೋದಿಲ್ಲ, ಯಾವ ಕರ್ಮನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಅಸಂಪ್ರಜ್ಞಾತ ಸಮಾಧಿ. ಕರ್ಮ ಮಾಡಲೇಬೇಕು ಅಂದ್ರೆ ಅಸಂಪ್ರಜ್ಞಾತ ಸಮಾಧಿಗೆ ಅವಕಾಶವೇ ಇಲ್ಲ. ಯಾಕೆಂದ್ರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಕರ್ಮ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ನಿಮ್ಮ ಮೇಲೆ ಎಚ್ಚರಿಕೆನೇ ಇರೋದು. ಅಸಂಪ್ರಜ್ಞಾತ ಸಮಾಧಿ ಅನ್ನೋ ಅವಸ್ಥೆ ಮುಟ್ಟಬೇಕಾದ್ರೆ ಅವಾಗ ಕರ್ಮ ಇರೋದಿಲ್ಲ. ಕರ್ಮ ಪ್ರತಿಯೊಬ್ಬರು ಮಾಡಲೇಬೇಕು ಅಂತ ನಿರ್ಬಂಧ ಮಾಡಿದ್ರೆ ಅಸಂಪ್ರಜ್ಞಾತ ಸಮಾಧಿ ಅನ್ನೋ ಸ್ಥಿತಿಯೇ ಇಲ್ಲ ಅಂತ ಆಗ್ತದೆ. ಅಂದ್ರೆ ಅದಕ್ಕೆ ಹೇಳ್ತಾನೆ ಕೃಷ್ಣ, ಎಲ್ಲರೂ ಕರ್ಮ ಮಾಡಬೇಕು ಅಂತ ನೇಮ ಇದೆ, ಆದ್ರೆ ಕರ್ಮಕ್ಕೆ ವಿನಾಯಿತಿನೂ ಉಂಟು. ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದವರು ಕರ್ಮ ಮಾಡುವಾಗತ್ತೆ ಇಲ್ಲ, ಅವ್ರನ್ನ ಬಿಟ್ಟು ಉಳಿದವರೆಲ್ಲ ಕರ್ಮ ಮಾಡಬೇಕು. ಯಾಕೆ ಅಂದ್ರೆ ಅವರು ಪರಮಾತ್ಮನ ಧ್ಯಾನದಿಂದ ಆನಂದ ಸಮುದ್ರದಲ್ಲಿ ಮಗ್ನರಾಗಿರ್ತಾರೆ. ಸೂರ್ಯೋದಯ ಸೂರ್ಯಾಸ್ತಮಯ ಯಾರು ಬಂದದ್ದು ಹೋದದ್ದು ಒಂದು ಗೊತ್ತೇ ಆಗೋದಿಲ್ಲ. ಪರಮಾತ್ಮನ ದರ್ಶನದಿಂದ ಆನಂದದಲ್ಲಿ ಮಗ್ನರಾದವರಿಗೆ ಆವಾಗ ಅವರಿಗೆ ಕರ್ಮದ ಅವಶ್ಯಕತೆ ಇಲ್ಲ. ಮೈಮೇಲೆ ಎಚ್ಚರ ಇದ್ದವರು, ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯನ್ನು ಮುಟ್ಟದೇ ಇದ್ದವರು ಎಲ್ಲರೂ ಕರ್ಮ ಮಾಡಲೇಬೇಕು. ರುದ್ರದೇವರು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಧ್ಯಾನ ಮಾಡ್ತಾ ಕೂತಿದ್ರು. ಮಾವನಾದ ದಕ್ಷ ಪ್ರಜಾಪತಿ ಬಂದಾಗ ಎದ್ದೇಳಲಿಲ್ಲ, ನಮಸ್ಕಾರ ಮಾಡಲಿಲ್ಲ. ಅಳಿಯನಾಗಿ ರುದ್ರದೇವರು ಮಾವನಿಗೆ ನಮಸ್ಕಾರ ಮಾಡಲಿಲ್ಲ. ಅದು ದೋಷ ಇಲ್ಲ. ಯಾಕೆ ಅಂದರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಅವರಿಗೆ ಕರ್ಮದ ನಿರ್ಬಂಧ ಇಲ್ಲ. ಶಮೀಕ ಋಷಿಗಳು ತನ್ನ ಬಳಿ ಬಂದು ಯಾಚನೆ ಮಾಡಿದಂತಹ ಪರೀಕ್ಷಿತ ರಾಜನಿಗೆ ನೀರು ಕೊಡಲಿಲ್ಲ, ಅದು ದೋಷ ಅಲ್ಲ. ಯಾಕೆಂದ್ರೆ ಅವ್ರಿಗೆ ಮೈ ಮೇಲೆ ಎಚ್ಚರಿಕೆ ಇದ್ದಿಲ್ಲ, ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದು. ಅದರಿಂದ ಸಂಧ್ಯಾವಂದನೆ ಮಾಡದೇ ಇದ್ರು. ಯಾಕೆ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೂರ್ಯೋದಯ ಗೊತ್ತಾಗೋದಿಲ್ಲ, ಸೂರ್ಯ ಅಸ್ತಮಯ ಗೊತ್ತಾಗೋದಿಲ್ಲ. ಗುರುಗಳಿಗೆ ಅವರು ಬಂದಾಗ ಗೊತ್ತೇ ಆಗೋದಿಲ್ಲ. ನಮಸ್ಕಾರ ಮಾಡದಿದ್ರು ದೋಷ ಅಲ್ಲ. ಆದರೆ ಆ ಸಮಾಧಿ ಅವಸ್ಥೆಯಿಂದ ಹೊರಗೆ ಬಂದ ಮೇಲೆ ಆಗಾಗ್ಗೆ ಬರ್ತಿರ್ತಾರೆ ಸಮಾಧಿ ಅವಸ್ಥೆ ಮುಗಿಸಿ. ಆವಾಗ ಮೈ ಮೇಲೆ ಎಚ್ಚರಿಕೆ ಬಂತು, ಮತ್ತೆ ಕರ್ಮ ಮಾಡಲೇಬೇಕು. ಆವಾಗ ಕರ್ಮ ನಿರ್ಬಂಧ ಇದ್ದೇ ಇದೆ. ಆದ್ರೆ ಕೆಲವರು ಏನು ಹೇಳ್ತಾರೆ ಅಂತಂದ್ರೆ, ಜ್ಞಾನಿಗಳಿಗೆ ಕರ್ಮ ಬೇಡ ಅಂತ ಕೆಲವರು ಹೇಳ್ತಾರೆ. ಯಾಕೆ ಕೃಷ್ಣ ಇಲ್ಲಿ ಹೇಳಿದ್ದಾನೆ, ಅಸಂಪ್ರಜ್ಞಾತ ಸಮಾಧಿಸ್ಥರಾದ ಜ್ಞಾನಿಗಳಿಗೆ ಕರ್ಮದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾನೆ. ಆದರೆ ಆ ಸಮಯದಲ್ಲಿ ಇಲ್ಲ ಅಷ್ಟೇ. ಅಸಂಪ್ರಜ್ಞಾತ ಸಮಾಧಿಸ್ಥರಾದ ಸಮಯದಲ್ಲಿ ಅವರಿಗೆ ಕರ್ಮದ ನಿರ್ಬಂಧ ಇಲ್ಲ. ಅಲ್ಲಿಂದ ಹೊರಗೆ ಬಂದ್ರೆ ಮತ್ತೆ ಮಾಡಲೇಬೇಕು. ಊಟ ಮಾಡುವವರು ಮಾತಾಡಬಾರ್ದು ಅಂತ ಒಂದು ನಿಯಮ ಇದೆ. ಊಟ ಮಾಡುವವರು ಪ್ರತಿಯೊಬ್ಬರು ಊಟ ಮಾಡ್ತಾರೆ, ಅವ್ರು ಯಾರು ಮಾತಾಡಬಾರ್ದು ಅಂತ ಅರ್ಥ ಆಯ್ತು. ಹಾಗಲ್ಲ. ಊಟ ಮಾಡುವವರು ಮಾತಾಡಬಾರ್ದು ಅಂದ್ರೆ ಊಟ ಮಾಡುವಾಗ ಮಾತಾಡಬಾರ್ದು ಅಂತ ಅರ್ಥ. ಅದಕ್ಕೆ ಊಟ ಮಾಡುವಾಗ ಮಾತಾಡಬಾರ್ದು. ಹಾಗೆ ಜ್ಞಾನಿಗೆ ಕರ್ಮ ಇಲ್ಲ ಅಂತ ಕೃಷ್ಣ ಹೇಳಿದ್ದಾನೆ. ಅಸಂಪ್ರಜ್ಞಾತ ಸಮಾಧಿಸ್ಥ ಜ್ಞಾನಿಗೆ ಕರ್ಮ ಇಲ್ಲ ಅಂದ್ರೆ ಅಸಂಪ್ರಜ್ಞಾತ ಸಮಾಧಿಸ್ಥನಾದಾಗ ಇಲ್ಲ. ಊಟ ಮಾಡುವವರು ಮಾತಾಡಬಾರ್ದು ಅಂತಂದ್ರೆ ಊಟ ಮಾಡುವಾಗ ಮಾತಾಡಬಾರ್ದು, ಊಟ ಮುಗಿದ ಮೇಲೆ ಮಾತಾಡ. ಹಾಗೆ ಅಸಂಪ್ರಜ್ಞಾತ ಸಮಾಧಿ ಮುಗಿದ ಮೇಲೆ ಮತ್ತೆ ಕರ್ಮ ಮಾಡಲೇಬೇಕು. ಶ್ರೀಮದಾಚಾರ್ಯ ಮಾಡುವ ಅರ್ಥ ಹೀಗೆ. ಮತ್ತೆ ಕೃಷ್ಣ ಹೇಳ್ತಾನೆ, ನೀನಂತೂ ಅಸಂಪ್ರಜ್ಞಾತ ಸಮಾಧಿಸ್ಥಾನ ಅಲ್ಲ, ಎಲ್ಲ ಸಂಪ್ರಜ್ಞಾತ ಆಗ್ತಾ ಇದೆ. ಎದುರಿಗೆ ಯಾರು ನಿಂತಿದ್ದಾರೆ, ಯಾರ್ಯಾರು ಬಂದಿದ್ದಾರೆ, ತಮ್ಮ ಕಡೆ ಯಾರಿದ್ದಾರೆ, ಆ ಎದುರಾಳಿಗಳು ಯಾರ್ಯಾರು ಎಲ್ಲ ಕಾಣಿಸ್ತಾ ಇದೆ.
ಆದ್ದರಿಂದ ಇದು ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆ ಅಲ್ಲ ನಿಂದು. ಆದ್ದರಿಂದ ನೀನು ಮಾಡು ಅಂತ ಅಭಿಪ್ರಾಯ. ಜ್ಞಾನಿ ಆಗಿರಬಹುದು, ಜ್ಞಾನ ಕಾಲದಲ್ಲಿ ಅಂದರೆ ಮೈ ಮೇಲೆ ಎಚ್ಚರ ಇಲ್ಲದೇನೆ ಆ ಧ್ಯಾನದಲ್ಲಿ ಮುಳುಗಿದಾಗ ಕರ್ಮ ಇಲ್ಲ. ನೀನೀಗ ಆ ಅವಸ್ಥೆಯಲ್ಲಿ ಇಲ್ಲ, ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿ ಇಲ್ಲ, ಆದ್ರಿಂದ ಕರ್ಮ ಮಾಡು ಅಂತ ತಾತ್ಪರ್ಯ. ಮುಕ್ತರಿದ್ದಾರೆ, ಮುಕ್ತರಿಗೆ ಕರ್ಮ ಮಾಡಬೇಕು ಅಂತ ವಿಧಿ ಇಲ್ಲ ಮುಕ್ತಿಗೆ ಹೋದ್ಮೇಲೆ, ಆದರೂ ಅವರು ಕರ್ಮ ಮಾಡ್ತಾರೆ. ಮುಕ್ತರಾದವರಿಗೆ ವಿಧಾನ ಇಲ್ಲದೆ ಇದ್ದರೂ ಕರ್ಮ ಮಾಡ್ತಾರೆ. ನೀನಂತೂ ಇನ್ನೂ ಮುಕ್ತನೂ ಆಗಿಲ್ಲ, ಆದ್ರಿಂದ ನೀನು ಕರ್ಮ ಮಾಡಲೇಬೇಕು. ಜ್ಞಾನದಿಂದಲೇನೆ ಮುಕ್ತಿ ಸಿದ್ಧ ಆದರೂ ಕೂಡ ಕರ್ಮ ಮಾಡಿದರೆ, ಜ್ಞಾನಿಗಳು ಕರ್ಮ ಮಾಡಿದರೆ, ಜ್ಞಾನಾನಂತರದಲ್ಲಿ ಜ್ಞಾನ ಪಡೆದ ನಂತರದಲ್ಲಿ ಕರ್ಮ ಮಾಡಿದರೆ ಮೋಕ್ಷದಲ್ಲೇ ಆನಂದ ವಿಶೇಷ ಆನಂದ ಉಕ್ಕಿ ಬರ್ತದೆ, ವಿಶೇಷ ಆನಂದ ಪ್ರಾಪ್ತಿ ಆಗ್ತದೆ. ಆದ್ದರಿಂದಲೇನೆ ಜ್ಞಾನ ಪಡೆದಂತಹ ಪ್ರಿಯವ್ರತ ಜನಕಾದಿಗಳು ಕರ್ಮ ಮಾಡಿದರು, ಅವರಿಗೆ ಮೋಕ್ಷದಲ್ಲಿ ಹೆಚ್ಚಿನ ಆನಂದ ಸಿಗ್ತದೆ. ಬ್ರಹ್ಮದೇವರು ಪ್ರಿಯವ್ರತನಿಗೆ ಅದನ್ನೇ ಉಪದೇಶ ಮಾಡಿದ್ದು ಭಾಗವತದಲ್ಲಿ. ಪ್ರತಿಯೊಬ್ಬರೂ ಪರಮಾತ್ಮನ ಅಧೀನ, ನಾವು ಪರಮಾತ್ಮನ ಅಧೀನ, ಭಗವಂತನ ಇಚ್ಛಾ ಪ್ರಕಾರ ನಾವು ಕರ್ಮ ಮಾಡ್ತಿದ್ದೇವೆ, ನೀನು ಮಾಡಲೇಬೇಕು. ಗೃಹಸ್ಥಾಶ್ರಮಿಯಾಗಿ ರಾಜ್ಯ ಪರಿಪಾಲನೆ ಇಂತಹ ಕರ್ಮ ಮಾಡಲೇಬೇಕು, ಸನ್ಯಾಸಾಶ್ರಮ ತಗೋಬೇಡ, ನಿನಗೆ ವಿಹಿತವಾದದ್ದು ಗೃಹಸ್ಥಾಶ್ರಮ ಅಂತ ಉಪದೇಶ ಮಾಡಿದ್ದಾರೆ. ಆಮೇಲೆ ಪ್ರಿಯವ್ರತ ಮದುವೆ ಮಾಡಿಕೊಂಡ. ಗೃಹಸ್ಥಾಶ್ರಮ ಏನು ದೋಷಕರ ಅಲ್ಲ, ಒಳ್ಳೆಯದೇ ಅಂತಲೇ ಉಪದೇಶ ಮಾಡಿದ್ದಾರೆ. ಆದ್ರಿಂದ ನೀನು ಕರ್ಮ ಮಾಡು. ನೀ ಕರ್ಮ ಮಾಡಿದ್ರಿಂದ, ಜ್ಞಾನಿಯಾದ ನೀನು ಕರ್ಮ ಮಾಡಿದ್ರಿಂದ ನಿನಗೆ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಆಗ್ತದೆ. ಇದು ನಿನಗೆ ಮಾತ್ರ, ನಿನ್ನ ಪ್ರಯೋಜನ ಮಾತ್ರ ಇದೆ ಅಂತಲ್ಲ. ಜ್ಞಾನಿಯಾದ ನೀನು ಕರ್ಮ ಮಾಡಿದರೆ ನಿನ್ನನ್ನು ನೋಡಿ ಉಳಿದವರು ಕರ್ಮ ಮಾಡ್ತಾರೆ. ಯಾವಾಗಲೂ ಜ್ಞಾನಿಗಳನ್ನು ನೋಡಿ ಅಜ್ಞಾನಿಗಳು ನಡ್ಕೋತಾರೆ. ಜ್ಞಾನಿಯಾದ ನೀನೇ ಮಾಡಿಬಿಟ್ರೆ ಉಳಿದ ಅಜ್ಞಾನಿಗಳು ಕೂಡ ಕರ್ಮ ಮಾಡ್ತಾರೆ. ಇಲ್ಲದೆ ಇದ್ರೆ ನೀನು ಮಾಡಲಿಲ್ಲ ಆದ್ಮೇಲೆ ಅರ್ಜುನನೇ ಮಾಡಲಿಲ್ಲ ನಮಗೇನಂತೆ ಅಂತ ಇವರು ಬಿಟ್ಬಿಡ್ತಾರೆ. ಲೋಕ ಉದ್ಧಾರ ಆಗೋದಿಲ್ಲ. ಆದ್ರಿಂದ ಲೋಕೋದ್ಧಾರಕ್ಕಾಗಿ ಆದರೂ ನೀನು ಕರ್ಮ ಮಾಡಲೇಬೇಕು. ಸಾಧಾರಣ ಮನುಷ್ಯನ ಸ್ವಭಾವ ಹೇಗಿರ್ತದೆ ಅಂದರೆ, ಯದ್ಯದಾಚರತೆ ಶ್ರೇಷ್ಠ ತತ್ತದೇ ವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ದೊಡ್ಡವರು ಹಿರಿಯರು ಏನ್ ಮಾಡ್ತಾರೋ ಅದನ್ನ ಕಿರಿಯರು ಸಣ್ಣವರು ಅನುಕರಣೆ ಮಾಡ್ತಾರೆ. ದೊಡ್ಡವರು ಮಾಡಿದ್ದನ್ನ ಮಾಡೋದು, ಇದನ್ನ ನೋಡಿ ಹೀಗೆ ಮಾಡಬೇಕು ಅಂತ ಇವರು ಮಾಡ್ತಾರೆ. ಜ್ಞಾನಿ ಅಂತ ಅನಿಸ್ಕೊಂಡಂತ, ಶ್ರೇಷ್ಠ ಅಂತ ಅನಿಸ್ಕೊಂಡಂತ ನೀನು ಕರ್ಮ ಮಾಡಿದ್ರೆ ನಿನ್ನನ್ನು ನೋಡಿ ಎಲ್ಲರೂ ಮಾಡ್ತಾರೆ. ನೀನೇ ಮಾಡಲಿಲ್ಲ ಅಂತಂದ್ರೆ ಎಲ್ಲರೂ ಬಿಡ್ತಾರೆ. ಇದು ಲೋಕದ ಸ್ವಭಾವ. ಹೆಚ್ಚು ವಿಚಾರ ಮಾಡೋದಿಲ್ಲ. ದೊಡ್ಡವರು ಏನ್ ಮಾಡಿದ್ರು ಅದನ್ನು ಮಾಡ್ತಾರೆ. ಅರ್ಜುನ ನೀನು ಮಾಡಲೇಬೇಕು, ನಿನ್ನ ನೋಡಿ ಮಾಡ್ತಾರೆ. ನೀನು ಮಾಡಲಿಲ್ಲ ಅಂದ್ರೆ ಯಾಕೆ ಮಾಡಲಿಲ್ಲ, ಅವನು ಜ್ಞಾನಿ ಆದ್ರಿಂದ ಮಾಡಲಿಲ್ಲ, ನಾವು ಅಜ್ಞಾನಿಗಳು ನಾವು ಮಾಡಬೇಕು, ಇಷ್ಟೆಲ್ಲ ವಿಚಾರ ಮಾಡೋದಿಲ್ಲ. ಅರ್ಜುನ ಮಾಡಿಲ್ಲ, ನಾವು ಮಾಡೋದು ಬೇಡ ಅಂತ ಬಿಟ್ಬಿಡ್ತಾರೆ. ಸಾಧಾರಣ ಲೋಕ ಅಂದ್ರೆ ಜನರು ಗತಾನುಗತಿಕ, ಒಬ್ರು ಮಾಡಿದ್ದನ್ನು ಅನುಕರಣೆ ಮಾಡಿ ಮಾಡೋದು, ಪಾರಮಾರ್ಥಿಕವಾಗಿ ವಿಚಾರ ಮಾಡೋದಿಲ್ಲ. ಒಬ್ರು ಮಾಡಿದ್ದನ್ನು ನೋಡ್ತಾರೆ, ಇನ್ನೊಬ್ರು ಮಾಡ್ತಾರೆ. ಒಬ್ಬ ಆಚಾರ್ಯರು ನದಿ ಸ್ನಾನಕ್ಕೆ ಹೋಗಿದ್ದರಂತೆ. ದೊಡ್ಡ ತಾಮ್ರ ತಂಬಿಗೆ ತಗೊಂಡು ಸ್ನಾನ ಮಾಡಿ ಮಣ್ಣೀರು ತರೋಣ ಅಂತ ತಂಬಿಗೆ ತಗೊಂಡು ಹೋಗಿದ್ದಾರೆ. ನದಿ ಮಧ್ಯಕ್ಕೆ ಹೋಗಿ ಸ್ನಾನ ಮಾಡಬೇಕು. ತಂಬಿಗೆ ತಗೊಂಡು ಹೋದ್ರೆ ಅಲ್ಲಿ ಸ್ನಾನಕ್ಕೆ ಮುಳುಗು ಹಾಕ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ತಂಬಿಗೆಯನ್ನ ತೀರದಲ್ಲಿ ಇಟ್ರು, ನದಿ ದಡದಲ್ಲಿ ಇಟ್ರು. ಆಗ ಅವರಿಗೆ ಯೋಚನೆ ಬಂತು, ನಾನು ನದಿ ಮಧ್ಯಕ್ಕೆ ಹೋಗಿ ಸ್ನಾನ ಮಾಡಿ ಬರೋದ್ರೊಳಗೆ ಯಾರಾದರೂ ತಂಬಿಗೆ ಅಪಹರಿಸಿ ಬಿಟ್ರೆ, ದೊಡ್ಡ ತಾಮ್ರದ ತಂಬಿಗೆ ಅಪಹರಿಸಿ ಬಿಟ್ರೆ ಏನ್ ಮಾಡೋದು? ಅದಕ್ಕೆ ಅವರೇನ್ ಮಾಡಿದ್ರು ಅಂದ್ರೆ, ಅದು ಯಾರಿಗೂ ಕಾಣಿಸೋದೇ ಬೇಡ ಅಂತ ಆ ನದಿ ದಡದಲ್ಲಿ ತೆಗ್ಗು ತೋಡಿ ಆ ತಂಬಿಗೆಯನ್ನ ಆ ತಗ್ಗಿನಲ್ಲಿ ಹಾಕಿ ಮುಚ್ಚಿಟ್ರು. ಸ್ನಾನ ಮಾಡಿ ಬರುವಾಗ ಎಲ್ಲಿ ತಗ್ಗಿನಲ್ಲಿ ಮುಚ್ಚಿಟ್ಟಿದ್ದೇನೆ ಅಂತ ಗೊತ್ತಾಗೋದಿಲ್ವಲ್ಲ. ಸ್ಥಳ ಗೊತ್ತಾಗಬೇಕು ಅಂತ ಹೇಳಿ ಆ ತಗ್ಗಿನಲ್ಲಿ ತಂಬಿಗೆ ಇಟ್ಟು ಮುಚ್ಚಿ ಅದರ ಮೇಲೆ ಒಂದು ಲಿಂಗಾಕಾರ ಮಾಡಿದ್ರಂತೆ. ಮರಳಿನಿಂದ, ಉಸುಗಿನಿಂದ ಒಂದು ಶಿವಲಿಂಗದ ಆಕಾರ ಮಾಡಿದ್ರು. ಸ್ನಾನಕ್ಕೆ ಹೋದ್ರು. ಇನ್ನೊಬ್ಬರು ಬರ್ತಾ ಇದ್ರು ಸ್ನಾನಕ್ಕೆ. ಇನ್ನೊಬ್ಬ ಅಜ್ಞಾನಿ, ಅವನು ಇದನ್ನು ನೋಡಿದ. ಇವನು ಏನು ವಿಚಾರ ಮಾಡಿದ್ದಾನೆ ಅದೆಲ್ಲ ಅವನು ವಿಚಾರ ಮಾಡಲಿಲ್ಲ. ಅಂತೂ ಆಚಾರ್ಯ ಸ್ನಾನಕ್ಕೆ ಹೋಗುವಾಗ ಉಸುಗು ತೋಡಿದ್ದು, ತಂಬಿಗೆ ಮುಚ್ಚಿತ್ತು, ಅದನ್ನು ನೋಡಲಿಲ್ಲ. ಶಿವಲಿಂಗ ಮಾಡಿದ್ದನ್ನು ನೋಡಿದ, ಬಂದ.
ಇಲ್ಲಿ ಸ್ನಾನ ಮಾಡಬೇಕಾದ್ರೆ ಒಂದು ಲಿಂಗಾಕಾರ ಪ್ರತಿಮೆ ಮಾಡಿ ಸ್ನಾನ ಮಾಡಬೇಕು ಅಂತ ಇಷ್ಟೇ ತಿಳ್ಕೊಂಡ. ಅವನು ಅದರ ಪಕ್ಕದಲ್ಲೇ ಇನ್ನೊಂದು ಲಿಂಗ ಮಾಡಿದ, ಹೋದ. ಇದನ್ನು ನೋಡಿದವನು ಇನ್ನೊಬ್ಬನು ಅವನೊಂದು ಲಿಂಗ ಮಾಡಿದ, ಹೋದ. ಹಿಂಗೆ ಒಬ್ಬರಾದ್ಮೇಲೆ ಒಬ್ಬರು ಬಂದರು. ಸಾಲಕ್ಕೆ ಉಸುಕಿನಿಂದ ಶಿವಲಿಂಗಗಳನ್ನು ಮಾಡಿದ್ರು, ಸ್ನಾನಕ್ಕೆ ಹೋದರು. ಆಚಾರ್ಯರು ಸ್ನಾನ ಮಾಡಿ ಬರ್ತಾರೆ, ದಡ ತುಂಬ ಶಿವಲಿಂಗಗಳೇ, ಉಸುಕಿನ ಲಿಂಗ. ತಾನು ಮಾಡಿದ್ದು ಯಾವುದು ಅಂತ ಅವ್ರಿಗೆ ಮರ್ತೋಯ್ತು. ಮತ್ತೆ ಗೊತ್ತಾಗಿಲ್ಲ ತಾನು ಮಾಡಿದ್ದು ಯಾವುದು. ಯಾವುದೋ ತೋಡ್ಲಿಕ್ಕೆ ಹೋಗಿ ಅದು ಇನ್ನೊಬ್ಬರದ್ದು ಯಾರ್ದೋ ಮಾಡಿದ್ದಾಗಿದ್ರೆ ನನ್ನ ಮೇಲೆ ಎಲ್ಲಿ ಅಪವಾದ ಬರ್ತದೋ ಅಂತ ಅವರು ಸುಮ್ಮನೆ ಬಿಟ್ಟು ಬಂದ್ಬಿಟ್ರು. ಕೊನೆಗೆ ಹೇಳಿದ್ರಂತೆ, ಗತಾನುಗತಿಕೋ ಲೋಕ ನಲೋಕ ಪಾರಮಾರ್ಥಿಕ ವಾಲುಕಾಲಿಂಗ ಮಾತ್ರೇಣ ನಷ್ಟಮ್ಮೆ ತಾಮ್ರಭಾಜನಂ. ಯಾರು ಪಾರಮಾರ್ಥಿಕ ವಿಚಾರ ಮಾಡೋದಿಲ್ಲ. ನಾನು ಮಾಡಿದ ಲಿಂಗವನ್ನು ನೋಡಿದ್ರು ಇನ್ನೊಬ್ಬರು ಮಾಡಿದ್ರು ಅಷ್ಟೆ. ನನ್ನ ತಾಮ್ರದ ತಂಬಿಗೆನೇ ಹೋಯ್ತಲ್ಲ ಅಂತ ದುಃಖಪಟ್ಟರು. ಇದು ಲೋಕದ ಸ್ವಭಾವ. ಅದರಿಂದ ಹಿರಿಯನಾದ ಅರ್ಜುನ ನೀನು ಮಾಡದೇ ಇದ್ರೆ ಎಲ್ಲರೂ ಬಿಟ್ಟು ಬಿಡ್ತಾರೆ. ನಾನು ಸರ್ವೋತ್ತಮನಾದ ನಾನು ಲೋಕಕ್ಕೋಸ್ಕರವಾಗಿ, ಲೋಕಕ್ಕೆ ತಿಳಿಸ್ಲಿಕ್ಕೋಸ್ಕರವಾಗಿ ನಾನು ಕರ್ಮ ಮಾಡ್ತೇನೆ. ಬೆಳಿಗ್ಗೆದ್ದು ಸ್ನಾನ ಸಂಧ್ಯಾ ವಂದನಾದಿಗಳು ನಾನೇ ಮಾಡ್ತೀನಿ. ನನಗೇನು ಅಗತ್ಯ ಇಲ್ಲ, ನಾನು ಮಾಡಬೇಕು ಅಂತ ನಿರ್ಬಂಧ ಇಲ್ಲ. ಆದರೂ ನಾನು ಮಾಡ್ತೀನಿ. ಯಾಕೆಂದ್ರೆ ನಾ ಮಾಡಲಿಲ್ಲ ಅಂತಂದ್ರೆ ಮತ್ತೆ ಉಳಿದವರು ಯಾರು ಮಾಡೋದಿಲ್ಲ. ಉಳಿದವರು ಮಾಡಲಿ ಅನ್ನೋ ದೃಷ್ಟಿಯಿಂದ ನಾನು ಮಾಡ್ತೀನಿ. ಹೀಗಾಗಿ ಕರ್ಮ ಮಾಡಬೇಕು. ಎಲ್ಲರೂ ಕರ್ಮ ಬಿಟ್ಬಿಟ್ರು ಅಂತಾದರೆ, ಜ್ಞಾನಿಗಳು ಬಿಟ್ಟು ಅವರನ್ನು ನೋಡಿ ಅಜ್ಞಾನಿಗಳು ಕರ್ಮ ಬಿಟ್ಬಿಟ್ರು ಅಂತಾದರೆ ಆವಾಗ ವರ್ಣ ವಿಭಾಗವೇ ಇಲ್ಲದೆ ವರ್ಣ ಸಾಂಕರ್ಯ ಬಂದ್ಬಿಡ್ತದೆ. ಇಂಥ ವರ್ಣದವರು ಇಂಥ ಕರ್ಮ ಮಾಡಬೇಕು ಅಂತ ಉಂಟು, ಎಲ್ಲರೂ ಕರ್ಮ ಬಿಟ್ಬಿಟ್ರು. ಆವಾಗ ಯಾವ ವರ್ಣದವರು ಇವರು ಏನೋ ಗೊತ್ತಾಗದೆ ವರ್ಣ ಸಾಂಕರ್ಯ ಬರ್ತದೆ. ವರ್ಣ ಸಾಂಕರ್ಯ ಅಂತಂದ್ರೆ ಯಾವ ವರ್ಣದವರು ಯಾವ ವರ್ಣದವರನ್ನ ಬೇಕಾದ್ರೆ ಮದುವೆ ಮಾಡ್ಕೊಳ್ಬಹುದು. ಯಾವ ಕರ್ಮನೂ ಆ ವರ್ಣದ ಧರ್ಮನೇ ಇಲ್ಲ, ಕರ್ಮನೇ ಇಲ್ಲ ಅಂತಾಗಿ ಶ್ರಾದ್ದಾದಿಗಳೆಲ್ಲ ನಿಂತು ಹೋಗ್ತದೆ. ಆದ್ರಿಂದ ನಾನು ಕರ್ಮ ಮಾಡ್ತಾ ಇದ್ದೀನಿ. ಕೈಲಾಸ ಯಾತ್ರೆ ಮಾಡಿದೆ, ರುದ್ರದೇವರ ತಪಸ್ಸು ಮಾಡಿದೆ. ನಾನು ಕೃಷ್ಣ ಹೇಳ್ತಾನೆ, ಕೈಲಾಸ ಯಾತ್ರೆ ಮಾಡಿದ್ದಾನೆ, ರುದ್ರದೇವರ ತಪಸ್ಸು ಮಾಡಿದ್ದಾನೆ. ಯಾಕೆ? ಇದೆಲ್ಲ ಪುರಾಣದಲ್ಲಿ ಉಲ್ಲೇಖ ಇದೆ. ಯಾಕೆ ಮಾಡಿದ ಹಾಗೆ ಅಂತಂದ್ರೆ, ರುದ್ರದೇವರನ್ನ ತಪಸ್ಸು ಮಾಡಿದರೆ ಮಕ್ಕಳಾಗ್ತದೆ ಅನ್ನೋ ಶಿಕ್ಷಣಕ್ಕೋಸ್ಕರ ಮಾಡಿದ್ದಾನೆ. ತಾನು ರುದ್ರದೇವರಿಗಿಂತ ದೊಡ್ಡವನು ಅಂತ ಅಭಿಪ್ರಾಯ ಅಲ್ಲ. ಕೃಷ್ಣ ಕೈಲಾಸ ಯಾತ್ರೆ ಮಾಡಿದ್ದು ಈ ಉದ್ದೇಶದಿಂದ. ನಾನು ಕರ್ಮ ಮಾಡದೇ ಇದ್ರೆ ಎಲ್ಲರೂ ಕರ್ಮ ಬಿಡ್ತಾರೆ, ಕರ್ಮ ಲೋಪವಾದಾಗ ವರ್ಣಸಾಂಕರ್ಯ ಬರ್ತದೆ ಅಂತ ಕೃಷ್ಣ ಹೇಳಿದ್ರಿಂದ ಗೀತೆಯ ಅಭಿಪ್ರಾಯ ಏನು, ಕೃಷ್ಣನ ಅಭಿಪ್ರಾಯ ಏನು ಅಂತಂದ್ರೆ, ಈ ವರ್ಣ ವ್ಯವಸ್ಥೆ ಅನ್ನೋದು ಕೃಷ್ಣನಿಗೆ ಸಮ್ಮತ ಅಂತ ಗೊತ್ತಾಯ್ತು. ಕೆಲವರು ಹೇಳೋದುಂಟು, ಇದು ಕೃಷ್ಣನಿಗೆ ಸಮ್ಮತ ಅಲ್ಲ, ಗೀತೆಗೆ ಸಮ್ಮತ ಅಲ್ಲ ಅಂತ ಸ್ಪಷ್ಟವಾಗಿ ಗೀತೆನೇ ಹೇಳ್ತಾ ಇತ್ತು. ಆದ್ರಿಂದ ಇದೇ ಪ್ರಜೆಗಳ ನಾಶಕ್ಕೆ ವರ್ಣಸಾಂಕರ್ಯವೇ ಹೇತು. ಉಪಹನ್ಯಾಮಿಮಾ ಪ್ರಜಾಹ, ವರ್ಣಸಾಂಕರ್ಯ ಉಂಟು ಮಾಡಿ ನಾನೇ ಪ್ರಜೆಗಳನ್ನ ನರಕಕ್ಕೆ ಹಾಕಿದಾಗ ಆಗ್ತದೆ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಆದ್ರಿಂದ ನಾನು ಕರ್ಮ ಮಾಡ್ತಿದ್ದೇನೆ ಅಂತ. ಹಾಗಾಗಿ ವರ್ಣಸಾಂಕರ್ಯ ಅನ್ನೋದು ಜಗತ್ತಿನ ಏಳಿಗೆಗೆ ಕಾರಣ ಅಂತನ್ನುವಂಥ ಮಾತೇ ಸರಿಯಲ್ಲ. ಗಂಡು ಹೆಣ್ಣು ಎರಡು ವಿಧ ಮಾತ್ರ ಇದೆ. ಅದ್ರಲ್ಲಿ ಮತ್ತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇವೆಲ್ಲ ವಿಭಾಗನೇ ಇಲ್ಲ ಅಂತ ವಾದ ಮಾಡುವವರು ಇದ್ದಾರೆ. ಆದರೆ ಗೀತೆಗಿದು ಸಮ್ಮತ ಅಲ್ಲ. ವರ್ಣಸಾಂಕರ್ಯ ಅಂತಂದ್ರೆ ಇದು ನರಕಕ್ಕೆ ಕಾರಣ ಆಗ್ತದೆ ಅಂತ ಗೀತೆನೇ ಹೇಳ್ತಾ ಇತ್ತು. ಅಲ್ಲ, ಈ ವರ್ಣ ವ್ಯವಸ್ಥೆ ಇದ್ರೆ ಜಗಳ ಆಗುತ್ತಲ್ಲ, ಒಬ್ರಿಗೊಬ್ರಿಗೆ ಪರಸ್ಪರ ಮನಸ್ತಾಪ ಇದೆಲ್ಲ ಆಗ್ತದಲ್ಲ. ಅದೇನಿಲ್ಲ. ಎರಡು ಥರ ವರ್ಣ ವಿಭಾಗ ಇದೆ. ಗುಣದಿಂದ ವರ್ಣ, ಜಾತಿಯಿಂದ ಅಂತ ಎರಡು ಥರ ಇದೆ. ಕೃಷ್ಣ ಬ್ರಾಹ್ಮಣರಿಗೆ ಮೋಕ್ಷ ಕೊಡ್ತಾನೆ ಅಂದ್ರೆ ಗುಣದಿಂದ ಬ್ರಾಹ್ಮಣರಾಗಬೇಕು ಅಂದ್ರೆ ಶಮದಮಾದಿ ಸಂಪನ್ನರು, ಒಳ್ಳೆ ಗುಣವಂತರಾದರೆ ಅವರು ಬ್ರಾಹ್ಮಣರು. ಈ ರೀತಿ ಒಂದು ವ್ಯವಸ್ಥೆ ಇದೆ. ಅವರಿಗೆ ಮೋಕ್ಷ ಕೊಡ್ತಾನೆ. ಶೌರ್ಯ, ಧೈರ್ಯ, ಬಾಹುಬಲ ಇದೆಲ್ಲ ಇದ್ರೆ ಕ್ಷತ್ರಿಯರು. ಹೀಗೆ ಅವರವರ ಗುಣಾನುಸಾರವಾಗಿ ಒಂದು ವ್ಯವಸ್ಥೆ ಇದೆ. ಅವರು ತಮ್ಮ ತಮ್ಮ ಗುಣಾನುಸಾರವಾಗಿ ಕರ್ಮ ಮಾಡೋದೇ ಸರಿ.
ಆ ಗುಣ ತಾರತಮ್ಯದಿಂದ ಜಗತ್ತಿನಲ್ಲಿ ಉಪಚಾರದಲ್ಲಿ ತಾರತಮ್ಯ ಬಂದರೆ ಅದು ಬಂದೇ ಬರ್ತದೆ. ಒಬ್ಬ ಗುರು ಪಾಠ ಹೇಳುವಾಗ ಎಲ್ಲರ ಜ್ಞಾನ ಒಂದೇ ಥರ ಇರೋದಿಲ್ಲ. ಒಬ್ಬೊಬ್ಬರು ಬುದ್ಧಿ ಚುರುಕಿರ್ತದೆ, ಒಬ್ಬರದ್ದು ಮಂದ ಇರ್ತದೆ. ಅವರವರಿಗೆ ಸರಿಯಾಗಿ ವಿಭಾಗ ಮಾಡಿ ಪಾಠ ಹೇಳ್ತಾರೆ. ದೊಡ್ಡರ ಜೊತೆಗೆ ಬುದ್ಧಿವಂತರು ಕೂತ್ಕೊಂಡು ಓದಿದರೆ ಇವರಿಗೆ ಸುಮ್ಮನೆ ಸಮಯ ವ್ಯರ್ಥ ಆಗ್ತದೆ. ಅವರಿಗೆ 10 ಸಲ ಹೇಳಿದಾಗ ಅರ್ಥ ಆಗ್ತದೆ, ಇವರಿಗೆ ಒಂದೇ ಸಲ ಹೇಳಿದಾಗ ಅರ್ಥ ಆಗ್ತದೆ. ಆದರೂ ಅವ್ರ ಜೊತೆಗೆ ಇವರು 10 ಸಲ ಕೂಡಬೇಕು ಪಾಠಕ್ಕೆ ಅಂತಂದ್ರೆ ವ್ಯರ್ಥ ಆಯಿತು. ಹೆಚ್ಚಿನ ಶಿಕ್ಷಣ ತಪ್ಪಿ ಹೋಯಿತು. ಅದರಿಂದ ಹೆಚ್ಚು ಬುದ್ಧಿವಂತರಾದವರು, ಕಡಿಮೆ ಬುದ್ಧಿವಂತರಾದವರು ಅವ್ರನ್ನ ವಿಭಾಗ ಮಾಡಿ ಅವರಿಗೆ ಬೇಗ ಬೇಗ ಬೇರೆ ಶಿಕ್ಷಣ ಕೊಡಬೇಕು, ಇವರಿಗೆ ನಿಧಾನ ಶಿಕ್ಷಣ, ಇಂಥ ವ್ಯವಸ್ಥೆ ಇದೆಯೋ ಇಲ್ವೋ? ಹಾಗೆ ಕೃಷ್ಣ ಗುಣದಿಂದ ವ್ಯವಸ್ಥೆ ಅಂತ ಒಂದು ಮಾಡಿದ್ದಾನೆ. ಅದರಲ್ಲೇನು ತಪ್ಪಿಲ್ಲ. ಆದ್ದರಿಂದ ಕಲಹಕ್ಕೆ ಜಗಳಕ್ಕೆ ಕಾರಣ ಇಲ್ಲ. ಲೌಕಿಕ ವ್ಯವಹಾರ ನಡೀಲಿಕ್ಕೆ ಜಾತಿಯಿಂದ ವ್ಯವಸ್ಥೆ, ಅಂದ್ರೆ ಹುಟ್ಟಿನಿಂದ ಬ್ರಾಹ್ಮಣ ಕ್ಷತ್ರಿಯ ಇತ್ಯಾದಿ ವ್ಯವಸ್ಥೆನೂ ಇದೆ. ಜನ್ಮದಿಂದ ಒಬ್ಬನು ಬ್ರಾಹ್ಮಣನಾಗಿರ್ತಾನೆ, ಇನ್ನೊಬ್ಬ ಜನ್ಮದಿಂದ ಶೂದ್ರನಾಗಿರ್ತಾನೆ. ಅವನಲ್ಲೇನೆ ಹೆಚ್ಚು ಗುಣಗಳಿದ್ರೆ, ಜನ್ಮತಃ ಬ್ರಾಹ್ಮಣನಿಗಿಂತ ಹೆಚ್ಚು ಗುಣ ಇದ್ರೆ ಅವನೇ ಮಾನ್ಯ, ಅವನಿಗೆ ಮೋಕ್ಷ ಆಗ್ತದೆ. ಹೀಗೆಲ್ಲ ಶಾಸ್ತ್ರದ ನಿರ್ಣಯ ಉಂಟು. ಆದ್ದರಿಂದ ಈ ವರ್ಣ ವ್ಯವಸ್ಥೆಯಿಂದಾಗಿ ಜಗಳ ಅನ್ನುವಂಥ ಮಾತಿಗೆ ಅರ್ಥ ಇಲ್ಲ. ಅದರಿಂದ ಪರಮಾತ್ಮ ಪಕ್ಷಪಾತ ಮಾಡ್ತಾನೆ ಹೀಗೂ ಆಕ್ಷೇಪ ಮಾಡಿಕೊಡು. ಮತ್ತೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಅಜ್ಞಾನಿಗಳಂತೂ ಕರ್ಮ ಮಾಡಬೇಕು, ಜ್ಞಾನಿಗಳು ಕರ್ಮ ಮಾಡಬೇಕು ಅಂತ ಕೃಷ್ಣ ನೀನು ಹೇಳಿದರೆ ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಏನು ವ್ಯತ್ಯಾಸ ಬಂತು? ಅವರು ಕರ್ಮ ಮಾಡಬೇಕು, ಇವರು ಕರ್ಮ ಮಾಡಬೇಕು ಅಂತಂದ್ರೆ ವ್ಯತ್ಯಾಸ ಬೇಡವೇ ಜ್ಞಾನಿಗಳಿಗೆ ಅಜ್ಞಾನಿಗಳಿಗೆ? ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ, ವ್ಯತ್ಯಾಸ ಇದೆ. ಜ್ಞಾನಿಗಳು ಕರ್ಮ ಮಾಡುವಾಗ ಫಲದ ಮೇಲೆ ಆಸಕ್ತಿ ಇಟ್ಟುಕೊಳ್ಳದೇನೆ ಮಾಡ್ತಾರೆ, ಅಜ್ಞಾನಿಗಳು ಕರ್ಮ ಮಾಡುವಾಗ ಫಲದ ಮೇಲೆ ಆಸಕ್ತಿ ಇಟ್ಟುಕೊಂಡು ಮಾಡ್ತಾರೆ. ಇದೇ ವ್ಯತ್ಯಾಸ. ಜ್ಞಾನಿ ಅಜ್ಞಾನಿಗಳು ಮಾಡುವ ಕರ್ಮಕ್ಕೆ ಇಷ್ಟು ವ್ಯತ್ಯಾಸ ಇದೆ. ಹರಿಪ್ರೀತಿ ಆಗಲಿ ಅಂತ ಇಷ್ಟೇ ಉದ್ದೇಶದಿಂದ ಜ್ಞಾನಿಗಳು ಕರ್ಮ ಮಾಡಿದರೆ, ಸ್ವಾರ್ಥದಿಂದ ಮಾಡ್ತಕ್ಕಂಥವರು ಅಜ್ಞಾನಿಗಳು. 2 ಸರೋವರ ಇದೆ, ಮೇಲ್ನೋಟಕ್ಕೆ 2 ತಿಳಿ ನೀರು ಕಾಣಿಸ್ತದೆ, ಏನೂ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರ. ಮೇಲ್ನೋಟಕ್ಕೆ ತಿಳಿ ನೀರಿದೆ, ಆದರೆ ಒಂದರ ಒಳಗೆ ಇಳಿದರೆ ಆಳದ ತನಕನೂ ತಿಳಿ ನೀರೇ. ಇನ್ನೊಂದು ಸರೋವರಕ್ಕೆ ಇಳಿದ್ರೆ ಮೇಲಷ್ಟೇ ತಿಳಿ ನೀರು, ಕೆಳಗೆಲ್ಲ ಕೆಸರು. ಹಾಗೆ ಜ್ಞಾನಿಗಳು ಕರ್ಮ ಮಾಡುವಾಗ ಮೇಲ್ನೋಟಕ್ಕೆ ಕರ್ಮ ಮಾಡ್ತಿದ್ದಾರೆ, ಆದರೆ ಅವರ ಹೃದಯಾಂತರಾಳಕ್ಕೆ ಇಳಿದ್ರೆ ಕಾಮನೆ ಎನ್ನುವ ಕೆಸರಿಲ್ಲ, ತಿಳಿ ನೀರೇ, ತಿಳಿ ಹೃದಯವೇ, ಕೇವಲ ಭಕ್ತಿನೇ ತುಂಬಿರ್ತದೆ. ಅಜ್ಞಾನಿಗಳು ಕರ್ಮ ಮಾಡುವಾಗ ಮೇಲ್ನೋಟಕ್ಕೆ ಕರ್ಮನೇ, ಆದರೆ ಹೃದಯಾಂತರಾಳಕ್ಕೆ ಇಳಿದ್ರೆ ಕಾಮನೆ ಕೆಸರು, ಆಸೆ ಎನ್ನುವಂತಹ ಕೆಸರು ತುಂಬಿರ್ತದೆ ಕೆಳಗಡೆ. ಇವರ ಹೃದಯದಲ್ಲಿ ಕೆಳಗಿನ ತನಕನೂ ಕೂಡ ತಿಳಿ ನೀರೇ ಇರ್ತದೆ. ಹೀಗೆ ಬಹಳ ವ್ಯತ್ಯಾಸ ಇದೆ. ಒಬ್ಬ ಬಡ ಬ್ರಾಹ್ಮಣ ಒಂದು ಗುಡಿಸಲಲ್ಲಿ ವಾಸವಾಗಿದ್ದ. ಯಾರೋ ಒಬ್ಬ ಅತಿಥಿ ಬಂದಂತೆ ಅವನ ಗುಡಿಸಲಿಗೆ. ಅತಿಥಿ ಬಂದಿದ್ದಾನೆ, ಇವನು ಬಡವ, ಆದರೂ ಅತಿಥಿ ಸತ್ಕಾರ ಮಾಡಬೇಕು. ಒಂದಿಷ್ಟು ಹಿಟ್ಟಿತ್ತಂತೆ ಮನೆಯಲ್ಲಿ, ಆ ಹಿಟ್ಟನ್ನೇ ಕಲಿಸಿ ಅವನಿಗೆ ತಿನ್ಲಿಕ್ಕೆ ಕೊಟ್ಟ. ಅವನ ಪಾದ ಪ್ರಕ್ಷಾಲನೆ ಎಲ್ಲ ಮಾಡಿದ, ಬಡಿಸಿದ, ಹಿಟ್ಟನ್ನೇ ಬಡಿಸಿದ, ಅವನು ತಿಂದು ಎದ್ದು ಹೋದ. ಅವನ ಗುಡಿಸಲಿನಲ್ಲಿ ಒಂದು ಅಳಿಲು, ಆ ಅಳಿಲು ಬಂತು. ಆ ಬ್ರಾಹ್ಮಣ ಅತಿಥಿ ಉಂಡು ಹೋದ ಎಲೆ ಮೇಲೆ ಅಳಿಲು ಬಂತು. ಸ್ವಲ್ಪ ಚೆಲ್ಲಿದ್ದ ಆ ಬ್ರಾಹ್ಮಣ, ಅದನ್ನೆಲ್ಲ ತಿನ್ನಬೇಕು ಅಂತ ಎಲೆ ಮೇಲೆ ಬಂದು ಓಡಾಡಿತು. ಆ ಬ್ರಾಹ್ಮಣನ ಪಾದ ಪ್ರಕ್ಷಾಲನೆ ಮಾಡಿದ ಜಾಗದಲ್ಲಿ ಆ ನೀರಿನಲ್ಲಿಯೂ ಓಡಾಡಿತು. ಅಳಿಲು ಬಂಗಾರನೇ ಆಗೋಯ್ತಂತೆ. ಅತಿಥಿ ಊಟ ಮಾಡಿ ಹೋದ ಎಲೆಯಲ್ಲಿ ಹೊರಲಾಡಿ ಅಲ್ಲಿ ಉಳಿದದ್ದನ್ನು ತಿನ್ಲಿಕ್ಕೆ ಅಂತ ಬಂದು ಅಲ್ಲಲ್ಲಿ ಅಡ್ಡಾಡಿ ಎಲೆ ತುಂಬ ಓಡಾಡಿ ಅದು ಬಂಗಾರ ಆಯ್ತು. ದರಿದ್ರ ಬ್ರಾಹ್ಮಣ, ಬಡ ಬ್ರಾಹ್ಮಣ ಶ್ರೀಮಂತನಾಗಿ ಬಿಟ್ಟ. ಎಲ್ಲ ಕಡೆ ಗೊತ್ತಾಯ್ತಿದು. ಅತಿಥಿಗಳಿಗೆ ಸತ್ಕಾರ ಮಾಡಿದರೆ, ಬ್ರಾಹ್ಮಣ ಭೋಜನ ಮಾಡಿಸಿದರೆ, ಆ ಎಲೆಯಲ್ಲಿ ಅಳಿಲು ಓಡಾಡಿದರೆ ಬಂಗಾರ ಆಗ್ತದೆ ಅಂತ ಗೊತ್ತಾಯ್ತು. ಆ ಊರಿನ ರಾಜ ಒಬ್ಬ ಇದ್ದ. ಆ ರಾಜ ಭೃತ್ಯರಿಗೆಲ್ಲ ಹೇಳಿದಂತೆ, ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಆ ಎಲೆಯಲ್ಲಿ ಅಳಿಲು ಓಡಾಡಿದರೆ ಅದು ಬಂಗಾರ ಆಗ್ತದಂತೆ. ಅದರಿಂದ
ನಾನೊಂದು ಬ್ರಾಹ್ಮಣ ಭೋಜನ ಅಂತ ಕಾರ್ಯಕ್ರಮ ಇಟ್ಕೋತೀನಿ. ಆ ಬ್ರಾಹ್ಮಣರು ಊಟ ಮಾಡಿ ಹೋದ ಮೇಲೆ ಆ ಎಲೆಯಲ್ಲಿ ಅಳಿಲು ಓಡಾಡಬೇಕು, ಬಂಗಾರ ಆಗಬೇಕು ಅಂತ. ಅದಕ್ಕೆ ಮೊದಲು ನೀವು ಅಳಿಲು ತಂದು ಹಾಕ್ರಿ ಅಂತ. ಎಷ್ಟು ಅಳಿಲು ಸಂಗ್ರಹ ಆಗ್ತದೆ ನೋಡೋಣ, ಆಮೇಲೆ ಬ್ರಾಹ್ಮಣರಿಗೆ ಊಟ ಕೇಳೋಣ. ಎಲ್ಲ ಕಡೆ ಕಾಡಿನಲ್ಲಿ ಅಡ್ಡಾಡಿ ಎಲ್ಲೆಲ್ಲೋ ಇದ್ದ ಅಳಿಲುಗಳನ್ನೆಲ್ಲ ತಂದು ಒಂದು ಪಂಜರದಲ್ಲಿ ಹಾಕಿದ್ರು. ಬೀಗ ಹಾಕಿಟ್ಟ. ಆಮೇಲೆ ಬ್ರಾಹ್ಮಣರಿಗೆ ಭೋಜನ ಕರೆದ. ನೂರಾರು ಜನ ಬ್ರಾಹ್ಮಣರನ್ನು ಸಾಲಾಗಿ ಊಟಕ್ಕೆ ಕೂಡಿಸಿದ. ಬ್ರಾಹ್ಮಣ ಭೋಜನ ಆಯಿತು. ದಕ್ಷಿಣೆಯನ್ನು ಕೊಟ್ಟು ಅವ್ರನ್ನೆಲ್ಲ ಕಳಿಸಿದ. ಆಮೇಲೆ ಪಂಜರದ ಬಾಗಿಲು ತೆಗೆದ ರಾಜ. ಅಳಿಲುಗಳು ಬಂದು ಎಲೆ ಮೇಲೆಲ್ಲ ಓಡಾಡಿದ್ವು. ಒಂದು ಅಳಿಲು ಬಂಗಾರದ್ದಾಗಲಿಲ್ಲ. ಅಳಿಲು ತರಿಸಿದ್ದೊಂದು ಖರ್ಚು, ಬ್ರಾಹ್ಮಣ ಭೋಜನ ಮಾಡಿಸಿದ್ದೊಂದು ಖರ್ಚು, ದಕ್ಷಿಣೆ ಖರ್ಚು ಎಲ್ಲ ತಲೆ ಮೇಲೆ ಬಿತ್ತು. ಅಳಿಲು ಮಾತ್ರ ಬಂಗಾರ ಆಗಲಿಲ್ಲ. ಎಲ್ಲ ಗಲೀಜು ಮಾಡಿ ಹೋಗ್ಬಿಟ್ರು. ರಾಜ ಕರೆದು ಕೇಳಿದ್ನಂತೆ ಆ ಬ್ರಾಹ್ಮಣನ್ನ, ಏನು ಸುಳ್ಳು ಸುದ್ದಿ ಹಬ್ಬಿಸಿದ್ದಿ ನೀನು? ಬ್ರಾಹ್ಮಣ ಭೋಜನ ಮಾಡಿದ ಎಲೆಯಲ್ಲಿ ಓಡಾಡಿದ್ರೆ ಅಳಿಲು ಬಂಗಾರ ಆಗುತ್ತೆ ಅಂತ ಸುದ್ದಿ ಹಬ್ಬಿಸಿದ್ದಿ. ಬೇಕಾದಷ್ಟು ಅಳಿಲು ಓಡಾಡಿತು. ನಾನು ಬ್ರಾಹ್ಮಣ ಭೋಜನ ಮಾಡಿಸಿದೆ, ಆದ್ರೆ ಒಂದು ಅಳಿಲು ಬಂಗಾರ ಆಗಲಿಲ್ಲ ಅಂತ. ಬ್ರಾಹ್ಮಣ ಹೇಳಿದ, ನಾನು ಒಬ್ಬ ಅತಿಥಿಗೆ ಸತ್ಕಾರ ಮಾಡುವಾಗ ಆ ಅತಿಥಿಯಲ್ಲಿ ಭಗವಂತನನ್ನ ಕಂಡು ಅವನು ಪ್ರೀತನಾಗಲಿ ಅಂತ ಶುದ್ಧ ಅಂತಃಕರಣದಿಂದ ನಾನು ಸತ್ಕಾರ ಮಾಡಿದ್ದೇನೆ ಹೊರತು ಅಳಿಲು ಬಂಗಾರ ಆಗಲಿ ಅಂತ ಆಗಲಿ ಯಾವ ಆಸೆನೂ ನನಗಿದ್ದಿಲ್ಲ. ಹೃದಯದಲ್ಲಿ ನನ್ನ ಅಂತಃಕರಣದಲ್ಲಿ ಯಾವ ಆಸೆನೂ ಇಟ್ಟುಕೊಂಡಿದ್ದಿಲ್ಲ. ನೀನು ಮಾತ್ರ ಇಷ್ಟು ಬ್ರಾಹ್ಮಣ ಭೋಜನ ಮಾಡಿಸಿದಿ, ಅಳಿಲು ಓಡಾಡಿದ್ವು, ಆದರೆ ನಿನ್ನ ಹೃದಯದಲ್ಲಿ ಎಲ್ಲ ಅಳಿಲು ಬಂಗಾರದ್ದೇ ಆಗಬೇಕು ಅಂತ ಆಸೆ ತುಂಬಿತ್ತು. ನಾನೇನು ಆ ಆಸೆ ಇಟ್ಕೊಂಡಿದ್ದಿಲ್ಲ, ನಿರೀಕ್ಷೆನೂ ಮಾಡಿದ್ದಿಲ್ಲ. ಅದು ಬಂಗಾರದ್ದು ಆಯ್ತು ಅಷ್ಟೇ. ಬಂಗಾರದ್ದಾಗಲಿ ಅಂತ ನಾನು ಆಸೆ ಇಟ್ಕೊಂಡು ಮಾಡಿದ್ದಲ್ಲ ಅಂತ. ಇಬ್ಬರೂ ಬ್ರಾಹ್ಮಣ ಸಂತರ್ಪಣೆ ಮಾಡಿಸಿದರು. ಬಡ ಬ್ರಾಹ್ಮಣ, ರಾಜನೂ ಮಾಡಿಸಿದ. ಆದರೆ ಎಷ್ಟು ಅಂತರ ಇದೆ. ಬಡ ಬ್ರಾಹ್ಮಣ ಮಾಡಿಸುವಾಗ ಶುದ್ಧ ಅಂತಃಕರಣದಿಂದ ವಿಷ್ಣುವೇ ಇದ್ದಾನಿವನಲ್ಲಿ, ವಿಷ್ಣು ಪ್ರೀತನಾಗಲಿ ಅಂತ ಮಾಡಿಸಿದ. ಆದರೆ ರಾಜ ಮಾಡಿಸುವಾಗ ಬ್ರಾಹ್ಮಣರನ್ನೂ ನೋಡಲಿಲ್ಲ, ಬ್ರಾಹ್ಮಣರ ಅಂತರ್ಯಾಮಿಯಾದ ಪರಮಾತ್ಮನದ್ದು ಅವನ ಕಡೆಗೂ ದೃಷ್ಟಿ ಬೀಳಲಿಲ್ಲ, ಅಳಿಲ್ ಕಡೆಗೆ ದೃಷ್ಟಿ. ಬ್ರಾಹ್ಮಣರ ಭೋಜನ ಬೇಗ ಮುಗಿಬೇಕು, ಅವರೆಲ್ಲ ಹೋಗಿಬಿಡ್ಬೇಕು, ಅಳಿಲು ಬಂಗಾರ ಆಗಬೇಕು. ಹೀಗೆ ಹೃದಯಾಂತರಾಳದಲ್ಲಿ ಕಾಮನೆ ತುಂಬಿಕೊಂಡಿರ್ತದೆ ಅಜ್ಞಾನಿಗಳಿಗೆ. ಜ್ಞಾನಿಗಳಿಗೆ ಅದಿರೋದಿಲ್ಲ. ಇದೇ ವ್ಯತ್ಯಾಸ. ಆಸಕ್ತರಾಗಿ ಕರ್ಮ ಮಾಡುವವರು ಅಜ್ಞಾನಿಗಳು, ಆಸಕ್ತರಾಗಿ ಕರ್ಮ ಮಾಡುವವರು ಜ್ಞಾನಿಗಳು. ಅದರಿಂದ ಜ್ಞಾನಿಗಳಾದವರು ಅಜ್ಞಾನಿಗಳಿಗೆ ಬುದ್ಧಿಭೇದ ಮಾಡಬಾರ್ದು. ಬುದ್ಧಿಭೇದ ಮಾಡೋದು ಅಂತಂದ್ರೆ ಮೊದಲೇ ಅವರಿಗೆ ಕರ್ಮ ಬೇಡ ಅಂತ ಇರ್ತದೆ. ಜ್ಞಾನಿಗಳಾದವರು ಮಾಡದೆ ಹೋದರೆ ಅವರಿಗೂ ಬುದ್ಧಿ ಬದಲಾಗ್ತದೆ. ಬೇಡವೇ ಬೇಡ ಹಾಗಾದ್ರೆ ಅಂತ. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ. ಅಜ್ಞ ಜನರಿಗೆ ಬುದ್ಧಿಭೇದ ಆಗ್ತದೆ. ಅದು ಆಗದಂತೆ ಇರಬೇಕಾದ್ರೆ ನೀನು ಕರ್ಮ ಮಾಡಬೇಕು. ಎಲ್ಲ ಕರ್ಮಗಳನ್ನ ಮಾಡುವಾಗ ನನ್ನನ್ನು ಸ್ಮರಣೆ ಮಾಡ್ತಾ ನನಗೆ ಅರ್ಪಣೆ ಮಾಡು, ನಿರಹಂಕಾರಿಯಾಗಿ ನಾ ಮಾಡ್ತಿದ್ದೇನೆ ಅಂತ ಅಹಂಕಾರ ಬಿಡು, ಫಲದ ಮೇಲಿನ ಆಸೆ ಬಿಡು, ಕರ್ಮ ಮಾಡು. ಯಾರು ಈ ನನ್ನ ಮತವನ್ನ ಅನುಸರಣೆ ಮಾಡ್ತಾರೋ ಅವರೇ ಮಾನವರು. ಯಾರು ಸುಮ್ಮನೆ ಕೃಷ್ಣ ನಮಗೆ ಕ್ಲೇಶ ಕೊಡ್ತಿದ್ದಾನೆ, ಕರ್ಮ ಮಾಡು ಅಂತ ಹೇಳಿ ನಮ್ಮನ್ನು ಕಷ್ಟಪಡಿಸ್ತಾನೆ ಅಂತ ತಿಳ್ಕೊಂಡು ನನ್ನ ಮೇಲೇನೆ ದೋಷ ಹೊರಿಸಿ ಕರ್ಮ ಮಾಡೋದು ಬಿಡ್ತಾರೋ ಅವರು ಜ್ಞಾನವೂ ಇಲ್ಲದಂತಾಗಿ ಅವರಿಗೆ ಜ್ಞಾನವೂ ಬರೋದಿಲ್ಲ. ಕೊನೆಗೆ ನರಕಾದಿ ಅನರ್ಥಗಳನ್ನು ಅನುಭವಿಸಬೇಕಾಗ್ತದೆ. ಯಾರು ಕೃಷ್ಣನ ಮೇಲೆ ದೋಷ ಹೊರಿಸಿ ಕರ್ಮಾನುಷ್ಠಾನ ಮಾಡೋದಿಲ್ಲ ಅಂತ ಅಜ್ಞಾನದಿಂದ ಬಿಡ್ತಾರೆ ಅಂಥವ್ರಿಗೆ ಉಪದೇಶನೇ ಮಾಡಬಾರ್ದು. ಹಾವಿಗೆ ಹಾಲು ಕುಡಿಸಿದ್ರೆ ಹೇಗೆ ವ್ಯರ್ಥನೋ ಅದರಂತೆ ಅವರಿಗೆ ಮಾಡಿದ ಉಪದೇಶ ವ್ಯರ್ಥ ಆಗ್ತದೆ. ಅವ್ರಿಗೆ ಯಾಕೆ ಅಂದರೆ ನಮ್ಮ ಮಾತಿಗೆ ವಿಪರೀತ ಅರ್ಥ ಕಲ್ಪನೆ ಮಾಡಿ ಶಾಸ್ತ್ರದ ಮೇಲೆ ದೋಷ ಹೊರಿಸೋರು ಅವರು. ಅಂಥವ್ರಿಗೆ ಉಪದೇಶ ಮಾಡಬಾರ್ದು. ಆದರೆ ಎಷ್ಟೋ ಜನ ಯೋಗ್ಯ ಜೀವರೇ ಉಪದೇಶ ಪಡ್ಕೊಂಡಿರ್ತಾರೆ, ಆದರೆ ಅನುಷ್ಠಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರ ಕೆಲ ಅನುಷ್ಠಾನ ಬಿಟ್ಟುಬಿಟ್ಟಿರ್ತಾರೆ. ಅದಕ್ಕೇನು ಕಾರಣ ಅಂದ್ರೆ ಕೃಷ್ಣ ಹೇಳ್ತಾನೆ, ಪೂರ್ವ ಜನ್ಮದ ಸಂಸ್ಕಾರ ಬಹಳ ಪ್ರಬಲವಾಗಿರ್ತದೆ. ಆ ಸಂಸ್ಕಾರವನ್ನ ಮಹಾಪ್ರಯತ್ನದಿಂದ ನಿಗ್ರಹ ಮಾಡಿ ಅದನ್ನು ಮೆಟ್ಟಿ ನಿಂತು ಮುಂದೆ ಬರಬೇಕು.
ಸಾಧಾರಣ ಸಂಸ್ಕಾರ, ಹಿಂದಿನ ಜನ್ಮದ ಸಂಸ್ಕಾರ ಪ್ರಬಲವಾಗಿ ಅನುಷ್ಠಾನ ಬಿಡ್ತಿರ್ತಾರೆ. ಎಷ್ಟು ಉಪದೇಶ ಮಾಡಿದರೂ ಅನುಷ್ಠಾನ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಸಂಸ್ಕಾರ ಪ್ರಬಲ. ಅಂಥ ಸಂಸ್ಕಾರವನ್ನು ಮೆಟ್ಟಿ ಅದನ್ನು ಮೀರಿ ಕರ್ಮ ಮಾಡಿದರೆ ಅವರು ಉತ್ತಮ ಜನರು. ಮತ್ತೆ ಅರ್ಜುನ ಕೇಳ್ತಾನೆ, ಎಷ್ಟೋ ಪುರುಷರು ಪಾಪ ಮಾಡಬಾರ್ದು ಅಂತ ಗೊತ್ತಿದ್ರೂ ಕೂಡ ಮತ್ತೆ ಮತ್ತೆ ಪಾಪ ಮಾಡೇ ಮಾಡ್ತಾರೆ. ಗೊತ್ತಿದ್ರೂ ಪಾಪ ಮಾಡ್ತಾರೆ. ಯಾಕೆ? ಈ ಪಾಪಕರ್ಮಕ್ಕೆ ಕಾರಣ ಏನು? ಪಾಪ ಬರ್ಲಿಕ್ಕೆ ಏನು ಕಾರಣ? ಯುದ್ಧದಿಂದ ಪಾಪ ಬರ್ತದೆ ಅಂತ ಸಂಶಯ ಬಂದಿತ್ತು. ಅದನ್ನು ಮತ್ತೆ ಕೇಳ್ತಿದ್ದಾನೆ, ಪಾಪ ಯಾವುದರಿಂದ ಬರ್ತದೆ ನಿಜವಾಗಿ ಹೇಳು ಅಂದ್ರೆ ಕೃಷ್ಣ ಹೇಳ್ತಾನೆ, ಪಾಪ ಬರಲಿಕ್ಕೆ ಮೂಲ ಕಾರಣ ಯಾವುದು ಅಂತಂದ್ರೆ ಕಾಮ, ಆಸೆ. ಆಸೆಯೇ ಪಾಪಕ್ಕೆ ಮೂಲ. ಕೋಪ ಅಲ್ವೇ ಅಂತಂದ್ರೆ ಕೋಪ ಬರೋದು ಆಸೆಯಿಂದಲೇ. ಆಸೆ ಈಡೇರದೇ ಇದ್ದಾಗ ಕೋಪ ಬರ್ತದೆ ಅಷ್ಟೇ. ಅಂತೂ ಪಾಪಕ್ಕೆ ಮೂಲ ಆಸೆ. ಅದನ್ನೇ ನಾವು ನಿಷ್ಕಾಮ ಕರ್ಮ ಮಾಡು ಅಂತ ಹೇಳೋದು. ಆಸೆ ಬಿಡಬೇಕು, ಆವಾಗ ಪಾಪಕರ್ಮ ನಡೆಯೋದಿಲ್ಲ, ಪಾಪ ಬರೋದಿಲ್ಲ ಆಸೆ ಬಿಟ್ರೆ. ಕಾಮಕ್ರೋಧಾದಿಗಳೆಲ್ಲ ಶತ್ರುಗಳಿದ್ದ ಹಾಗೆ. ಅದರಲ್ಲಿ ಪ್ರಬಲವಾದದ್ದೇ ಕಾಮ. ಕಾಮ ಏಷ ಕ್ರೋಧ ಏಷಃ. ಕಾಮ ಅದೇ ಪಾಪ ಕಾರಣ. ಕ್ರೋಧಕ್ಕೂ ಪಾಪನೇ ಕಾರಣ. ಆದ್ರಿಂದ ಕಾಮವನ್ನ ಗೆಲ್ಲಬೇಕು. ಅದೇ ಮಹಾಪಾಪ ಮಾಡಿಸೋದು ಜೀವರಿಗೆ. ಆ ಕಾಮ ಅನ್ನೋದೇ ಮೋಕ್ಷಕ್ಕೆ ಪ್ರತಿಬಂಧಕ. ಹೇಗೆ ಪ್ರತಿಬಂಧಕ ಆಗ್ತದೆ ಅಂತಂದ್ರೆ, ಈ ನಿಷ್ಕಾಮ ಕರ್ಮದಲ್ಲಿ ಇದುವರೆಗೆ ಕರ್ಮದ ಬಗ್ಗೆ ಹೇಳಿದ ಕೃಷ್ಣ. ನಿಷ್ಕಾಮದ ಬಗ್ಗೆ ಈಗ ಹೇಳ್ತಾನೆ. ನಿಷ್ಕಾಮತ್ವವನ್ನು ಹೇಗೆ ಸಂಪಾದನೆ ಮಾಡಬೇಕು? ಕರ್ಮ ಮಾಡಬೇಕೋ ಬೇಡೋ ಅದೇ ಚರ್ಚೆ ನಡೀತು. ಮಾಡಬೇಕು ಅಂತಲೇ ಆಯ್ತು. ನಿಷ್ಕಾಮತ್ವ ಹೇಗೆ ಸಂಪಾದನೆ ಮಾಡಬೇಕು? ನಿಷ್ಕಾಮತ್ವ ಯಾಕೆ ಬೇಕು ಅಂದರೆ, ಆ ಕಾಮ ಇತ್ತು ಅಂತ ಆದರೆ ಅದು ಬಹಳ ಶತ್ರು ಇದ್ದ ಹಾಗೆ, ದೊಡ್ಡ ಶತ್ರು ಇದ್ದ ಹಾಗೆ ಕಾಮ ಅನ್ನೋದು. ಆದ್ರಿಂದ ನಿಷ್ಕಾಮ ಕರ್ಮ ಮಾಡಬೇಕು. ಆ ಕಾಮ ಆಸೆ ಅಂತ ಅನ್ನೋದು ಜೀವನಿಗೂ ಆವರಕ, ಈಶ್ವರನಿಗೂ ಆವರಕ, ಜೀವನ ಅಂತಃಕರಣಕ್ಕೂ ಆವರಕ. ಮೂರಕ್ಕೆ ಆವರಕವಾಗಿರ್ತದೆ ಕಾಮ. ಅದಕ್ಕೆ ದೃಷ್ಟಾಂತ ಅಗ್ನಿ ಇದೆ, ಬೆಂಕಿ ಪ್ರಕಾಶ ರೂಪವಾದ್ದು. ಆದರೆ ಆ ಬೆಂಕಿಗೆ ಆವರಕವಾಗಿ ಧೂಮ ಇತ್ತು ಅಂತಾದರೆ ಪ್ರಕಾಶ ಬರೋದಿಲ್ಲ. ಹೊಗೆ ಬೆಂಕಿಗೆ ಹೇಗೆ ಆವರಕವೋ ಹಾಗೆ ಕಾಮ ಅಂತನ್ನೋದು ಆವರಕ, ಪರಮಾತ್ಮನಿಗೆ ಆವರಕ. ಪರಮಾತ್ಮ ಪ್ರಕಾಶ ರೂಪ. ಅಂತಹ ಪ್ರಕಾಶ ರೂಪನಾದ ಪರಮಾತ್ಮನು ನಮಗೆ ಕಾಣದೇ ಇರಲಿಕ್ಕೆ ನಮ್ಮ ಕಾಮವೇ ಅಡ್ಡಿ ಆಗ್ತದೆ. ಬೆಂಕಿ ಕಾಣದೇ ಇರಲಿಕ್ಕೆ ಧೂಮ ಅಡ್ಡಿ ಆದಂತೆ ಪ್ರತಿಬಂಧಕ ಆಗ್ತದೆ. ಕನ್ನಡಿಗೆ ಕೆಸರು ಹಚ್ಚಿಬಿಟ್ರೆ ನಮ್ಮ ಪ್ರತಿಬಿಂಬ ಅಲ್ಲಿ ಮೂಡೋದೇ ಇಲ್ಲ, ಪ್ರತಿಬಿಂಬ ಕಾಣಿಸೋದೇ ಇಲ್ಲ. ನಮ್ಮ ಪ್ರತಿಬಿಂಬ ನಮಗೆ ಕಾಣಿಸ್ಲಿಕ್ಕೆ ಕನ್ನಡಿಯಲ್ಲಿ ಕೆಸರು ಹಚ್ಚಿಬಿಟ್ರೆ ಅದು ಹೇಗೆ ಪ್ರತಿಬಂಧಕವೋ, ಅದರಂತೆ ಮನಸ್ಸಿನಲ್ಲಿದ್ದ ಕಾಮ ನಮ್ಮ ಸ್ವರೂಪ ಏನು, ಜೀವನ ಸ್ವರೂಪ ಏನು ಅದನ್ನು ತಿಳ್ಕೊಳ್ಳಿಕ್ಕೇನೆ ಪ್ರತಿಬಂಧಕ. ನಮ್ಮ ಸ್ವರೂಪ ತಿಳ್ಕೊಳ್ಳಿಕ್ಕೆ ಪ್ರತಿಬಂಧಕ. ನಾವು ದಾಸರು ಅನ್ನೋ ಎಚ್ಚರಿಕೆಗೆ ಪ್ರತಿಬಂಧಕ ಆಗಿಬಿಡ್ತದೆ ಆಸೆ. ಇನ್ನು ಗರ್ಭದಲ್ಲಿ ಮಗು ಇರ್ತದೆ, ಗರ್ಭ ಚೀಲ ಅಂತ ಒಂದು ಚೀಲ, ಅದಕ್ಕೆ ಆ ಮಗುವಿಗೆ ಆವರಕ. ಏನು ಚಲನ ವಲನ ಯಾವುದು ಇಲ್ಲದಂತೆ ಮಾಡಿಬಿಡ್ತದೆ ಆ ಗರ್ಭ ಚೀಲ. ಆ ಚೀಲದೊಳಗೆ ಸಿಗಾಕೊಂಡ ಮಗು ಕೈಕಾಲು ಚಾಚಲಿಕ್ಕೆ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ಅದರಂತೆ ಕರ್ಮವು ಜೀವನ ಕರ್ಮಕ್ಕೆ ಪ್ರತಿಬಂಧಕ. ಒಂದು ಕರ್ಮ ಮಾಡ್ಲಿಕ್ಕೂ ಬಿಡೋದಿಲ್ಲ ಆಸೆ. ಇನ್ನು ಇದೇ ದೃಷ್ಟಾಂತದಿಂದ ಇನ್ನೊಂದು ಅರ್ಥ ಮಾಡ್ಕೋಬಹುದು. ಹೊಗೆಯು ಬೆಂಕಿಗೆ ಆವರಕ, ಆದರೆ ಸ್ವಲ್ಪ ಹೊತ್ತಿಗೆ ಬೆಂಕಿ ಇದು ಹೊಗೆ ಹೋಗ್ತದೆ. ಅದರಂತೆ ಉತ್ತಮ ಜೀವರಿಗೆ ಆಸೆ ಅವರಿಗೂ ಆವರಕ ಆಗಿರ್ತದೆ, ಆದರೆ ಬೇಗ ಹೋಗಿಬಿಡ್ತದೆ. ಸ್ವಲ್ಪ ಗಾಳಿ ಬಂದ್ಬಿಟ್ರೆ ಹೊಗೆ ಹೇಗೆ ಹೋಗ್ತದೋ ಹಾಗೆ ಕಾಮ ಹೋಗ್ತದೆ. ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಮೂಡಲಿಕ್ಕೆ ಕೆಸರು ಪ್ರತಿಬಂಧಕ, ಸ್ವಲ್ಪ ಅಧಿಕವಾಗಿ ಸ್ವಲ್ಪ ಹೆಚ್ಚು ಪ್ರತಿಬಂಧಕ. ನೀರು ತಗೊಂಡು ತೊಳಿಬೇಕು, ಉಜ್ಜಬೇಕು, ಆವಾಗ ಕೆಸರು ಹೋಗ್ತದೆ, ಪ್ರತಿಬಿಂಬ ಕಾಣ್ತದೆ.
ಅಧಮ ಜೀವರಿಗೆ ಆ ಗರ್ಭದ ಚೀಲ ಆವರಕ, ಕೈಕಾಲ ಅಲ್ಲಾಡಿಸ್ಲಿಕ್ಕೇನೆ ಆವರಕ, ಅಂದರೆ ಯಾವ ಕರ್ಮ ಮಾಡಲಿಕ್ಕೂ ಬಿಡೋದಿಲ್ಲ, ಅತ್ಯಂತ ಪ್ರತಿಬಂಧಕ ಆವರಕ ಆಗಿರ್ತದೆ. ಹೀಗೆ ಹೊಗೆಯು ಉತ್ತಮ ಜೀವರಿಗೆ, ಹೊಗೆ ದೃಷ್ಟಾಂತದಿಂದ ತಿಳ್ಕೊಳ್ಬೇಕು, ಉತ್ತಮ ಜೀವರಿಗೆ ಕಾಮ ಸ್ವಲ್ಪ ಆವರಕ. ಕನ್ನಡಿಗೆ ಕೆಸರು ಹತ್ತಿದ್ರೆ ಆ ಹೊಗೆಗಿಂತ ಸ್ವಲ್ಪ ಹೆಚ್ಚಿಗೆ ಆವರಕ ಆಗಿರ್ತದೆ. ಗರ್ಭದ ಚೀಲ ಇನ್ನೂ ಹೆಚ್ಚಿಗೆ ಆವರಕ ಆಗಿರ್ತದೆ. ಉತ್ತಮ ಜೀವರು, ಮಧ್ಯಮ ಜೀವರು, ಅಧಮ ಜೀವರು, ಈ ರೀತಿ. ಹಾಗೆ ಇನ್ನೊಂದು ರೀತಿ ತಿಳ್ಕೊಳ್ಳೋದು ಅಂತಂದ್ರೆ, ಜೀವನಿಗೂ ಕಾಮ ಪ್ರತಿಬಂಧಕ, ಈಶ್ವರನಿಗೂ ಪ್ರತಿಬಂಧಕ, ಅಂತಃಕರಣಕ್ಕೂ ಪ್ರತಿಬಂಧಕ ಆಗಿರ್ತದೆ. ಮನಸ್ಸಿನಲ್ಲಿರೋ ಕಾಮ ಮನಸ್ಸಿನಿಂದ ನಮಗೆ ಏನು ಯೋಚನೆ ಮಾಡಲಿಕ್ಕೆ ಬಿಡೋದಿಲ್ಲ, ಜೀವೇಶ್ವರ ರೂಪ, ಜೀವ ಈಶ್ವರರ ಸ್ವರೂಪ ತಿಳ್ಕೊಳ್ಳಿಕ್ಕೆ ಬಿಡೋದಿಲ್ಲ, ಅದು ಪ್ರತಿಬಂಧಕ ಆಗಿರ್ತದೆ. ಇದು ಕಾಮ ಪ್ರತಿಬಂಧ ಮಾಡುವ ಕ್ರಮ. ಇಂಥ ಕಾಮವನ್ನು ಗೆದ್ದು ನಿಷ್ಕಾಮ ಕರ್ಮ ಮಾಡಬೇಕು. ಈ ಕಾಮ ಅನ್ನೋ ಶತ್ರು, ಇದು ಶತ್ರು ಇದ್ದಾಗ ಇದನ್ನು ಹೇಗೆ ಗೆಲ್ಲೋದು ಅಂತ ಕೇಳಿದರೆ, ಈಗ ಒಬ್ಬ ಶತ್ರು ಒಳಗೆ ಪ್ರವೇಶ ಮಾಡಿದ್ರಷ್ಟೇ ಒಳಗಿದ್ದವ್ರನ್ನ ನಾಶಪಡಿಸೋದು. ಹಾಗೆ ಕಾಮ ಅನ್ನೋದು ನಮ್ಮ ಒಳಗೆ ಪ್ರವೇಶ ಮಾಡಿದರೆ ಆ ಜೀವನನ್ನ ಅಧಃಪತನಕ್ಕೆ ಹಾಕಿಬಿಡ್ತದೆ. ಕಳ್ಳ ಏನ್ ಮಾಡ್ತಾನೆ, ಮೊದಲು ದೀಪ ನಾಶ ಮಾಡ್ತಾನೆ, ಅಲ್ಲಿರೋ ವಸ್ತುವನ್ನು ಅಪಹರಿಸ್ತಾನೆ, ಯಜಮಾನನನ್ನ ಕೊಂದು ಹೋಗ್ತಾನೆ. ಯಾವಾಗ ಬಾಗಿಲು ತೆಗೆದಿಟ್ಟಿದ್ರೆ. ಹಾಗೆ ಕಾಮ ಅನ್ನೋದು ಮನಸ್ಸಿನಲ್ಲಿ ಮೊದಲು ಪ್ರವೇಶ ಮಾಡಿ ಶಾಸ್ತ್ರಜ್ಞಾನ ಅನ್ನೋ ದೀಪವನ್ನು ನಾಶ ಮಾಡಿ ಅವನ ಸರ್ವಗುಣಗಳನ್ನು ಅಪಹಾರ ಮಾಡಿ ನರಕಾದಿ ಅನರ್ಥಕ್ಕೆ ಹಾಕಿಬಿಡ್ತದೆ ಕಾಮ. ಆದ್ದರಿಂದ ಕಾಮವು ಶತ್ರು. ಶತ್ರು ಮೊದಲು ಒಳಗೆ ಪ್ರವೇಶ ಮಾಡ್ತಾನೆ, ದೀಪ ನಾಶ ಮಾಡ್ತಾನೆ, ದೀಪ ನಾಶ ಮಾಡಿ ಅಲ್ಲಿರೋ ಪದಾರ್ಥಗಳನ್ನು ಕದೀತಾನೆ, ಆ ಮನುಷ್ಯನನ್ನು ಅಧಪಾತಕ್ಕೆ ಹಾಕ್ತಾನೆ. ಹಾಗೆ ಕಾಮವು ಮನಸ್ಸಿನೊಳಗೆ ಮೊದಲು ಪ್ರವೇಶ ಮಾಡ್ತದೆ, ಜ್ಞಾನದೀಪವನ್ನು ಶಾಂತಗೊಳಿಸ್ತದೆ, ಆರಿಸಿಬಿಡ್ತದೆ, ಜ್ಞಾನದೀಪ ನಾಶ ಮಾಡ್ತದೆ, ಜೀವನ ಗುಣಗಳನ್ನೆಲ್ಲ ಅಪಹಾರ ಮಾಡ್ತದೆ ಕಾಮ, ಆಮೇಲೆ ಜೀವನನ್ನ ನರಕಕ್ಕೆ ಹಾಕ್ತದೆ. ಆದ್ದರಿಂದ ಅದು ಶತ್ರು ಅಂತ ಹೋಲಿಸಿದ್ದಾನೆ. ಕಾಮರೂಪಂ, ಅದು ಶತ್ರು, ಕಾಮ ಅನ್ನೋದು ಶತ್ರು ಅಂತ ಹೇಳ್ತಾನೆ. ವಿದ್ಯೇನ ಮಿಹ ವೈರಿಣಂ, ಕಾಮ ಅನ್ನೋದು ಒಬ್ಬ ವೈರಿ ಅಂತ ತಿಳ್ಕೋ ಅಂತಂದ. ಅದರಿಂದ ಏನ್ ಮಾಡಬೇಕು, ಮನೆ ಬಾಗಿಲು ಹಾಕೊಳ್ಳುವಂತೆ ಇಂದ್ರಿಯಗಳನ್ನ ನಿಗ್ರಹ ಮಾಡಬೇಕು, ಮುಚ್ಚಿಡಬೇಕು. ವಿಷಯ ಪದಾರ್ಥಗಳ ಕಡೆ ಹೋಗದಂತೆ ಇಂದ್ರಿಯಗಳನ್ನ ನಿಗ್ರಹ ಮಾಡಿ ಇಡಬೇಕು. ಆ ಕಾಮ ಅನ್ನೋ ಶತ್ರು ಎಲ್ಲಿ ವಾಸ ಮಾಡ್ತಾನೆ ಅಂತ ಮೊದಲು ಅವನ ವಾಸಸ್ಥಳ ತಿಳ್ಕೋಬೇಕು. ಶತ್ರು ಎಲ್ಲಿ ವಾಸ ಮಾಡಿದ್ದಾನೆ ಅಂತ ಆ ವಾಸಸ್ಥಳ ತಿಳ್ಕೊಂಡು ಅದರ ಸುತ್ತಲೂ ಕಾವಲುಗಳನ್ನು ಹಾಕಿ ಆಮೇಲೆ ಆ ಜಾಗವನ್ನೇ ನಮ್ಮ ವಶಕ್ಕೆ ತಗೊಂಡು ಶತ್ರುವನ್ನ ನಾಶ ಮಾಡುವ ಕ್ರಮ. ಹಾಗೆ ಇಲ್ಲಿ ಕಾಮ ಅನ್ನೋ ಶತ್ರು ವಾಸ ಮಾಡುವ ಜಾಗ ಯಾವುದು ಅಂದ್ರೆ, ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ. ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇದೆಲ್ಲ ಕಾಮ ವಾಸಿಸುವಂಥ ಸ್ಥಳ. ಶತ್ರುವಿನ ವಾಸದ ಜಾಗ ತಿಳ್ಕೊಂಡು ಅದನ್ನು ಕ್ಯಾಪ್ಚರ್ ಮಾಡಿಬಿಡ್ಬೇಕು, ನಮ್ಮ ವಶಕ್ಕೆ ತಗೋಬೇಕು. ಅವನು ಹೊರಗೆ ಹೋಗದಿದ್ದ ಹಾಗೆ ನಮ್ಮ ವಶಕ್ಕೆ ಇಟ್ಕೋಬೇಕು. ಆಮೇಲೆ ಅವನನ್ನ ನಿಗ್ರಹ ಮಾಡ್ಲಿಕ್ಕೆ ಬರ್ತದೆ. ಹಾಗೆಯೇ ಕಾಮದ ವಾಸಸ್ಥಳ ಅಂದ್ರೆ ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲ. ಇದನ್ನ ನಮ್ಮ ವಶಕ್ಕೆ ತಗೋಬೇಕು. ಇಂದ್ರಿಯಗಳನ್ನ, ಮನಸ್ಸನ್ನ ವಶಕ್ಕೆ ತಗೋಬೇಕು. ವಶಕ್ಕೆ ತಗೊಳ್ಳೋದು ಅಂದ್ರೆ ಏನು? ಆ ಇಂದ್ರಿಯಾಭಿಮಾನಿಗಳು ಯಾರು, ಶರೀರಾಭಿಮಾನಿಗಳು ಯಾರು, ಮನೋಭಿಮಾನಿ ಯಾರು, ಅವರನ್ನು ತಿಳ್ಕೊಂಡು ಅವರನ್ನು ಒಲಿಸ್ಕೊಳ್ಬೇಕು. ನಮ್ಮ ಶರೀರಕ್ಕೆ ಅಭಿಮಾನಿ ಧರಾದೇವಿ, ಇಂದ್ರಿಯಾಭಿಮಾನಿಗಳು ದಿಕ್ಪಾಲಕರು, ವಿಷಯ ಪದಾರ್ಥಗಳಿಗೆ ಅಭಿಮಾನಿಗಳು ಸೌಪರ್ಣಿ, ವಾರುಣಿ, ಪಾರ್ವತಿ, ಮನೋಭಿಮಾನಿ ಗರುಡಶೇಷ ರುದ್ರರು, ಬುದ್ಧಿಗೆ ಅಭಿಮಾನಿ ಸರಸ್ವತಿ ಭಾರತೀಯರು. ಇವರ ತಾರತಮ್ಯ ತಿಳ್ಕೋಬೇಕು. ಅವರಿಗಿಂತ ಮೇಲೆ ಮಹತ್ತತ್ವಾಭಿಮಾನಿ ಬ್ರಹ್ಮದೇವರು, ವಾಯುದೇವರು,
ಅವರಿಗಿಂತ ಮೇಲೆ ಪ್ರಕೃತಿ ತತ್ವಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಗಿಂತ ಮೇಲೆ ಪರಮಾತ್ಮ, ಅವನಿಗೆ ಸಮಾನರಿಲ್ಲ. ಈ ದೇವತೆಗಳನ್ನು ತಿಳ್ಕೊಳ್ಬೇಕು, ಅವರ ತಾರತಮ್ಯ ತಿಳ್ಕೊಳ್ಬೇಕು, ಅವರನ್ನು ಒಲಿಸ್ಕೊಳ್ಬೇಕು. ಆವಾಗ ಎಲ್ಲ ಇಂದ್ರಿಯಗಳು ನಮ್ಮ ಹತೋಟಿಗೆ ಬರ್ತದೆ. ಸುಮ್ಮನೆ ಇಂದ್ರಿಯ ಹತೋಟಿಗೆ ತರೋದು, ನಮ್ಮ ವಶಕ್ಕೆ ತಗೊಳ್ಳೋದು ಅಂದ್ರೆ ಏನರ್ಥ? ಇಂದ್ರಿಯಾಭಿಮಾನಿ ದೇವತೆಗಳು ಅವರ ತಾರತಮ್ಯ ತಿಳ್ಕೊಂಡು ಅವ್ರನ್ನ ಪ್ರಾರ್ಥನೆ ಮಾಡಿ ಒಲಿಸ್ಕೊಂಡು ಆ ಇಂದ್ರಿಯಗಳು ನಮ್ಮ ವಶಕ್ಕೆ ತಗೊಂಡಾಗ ಅಲ್ಲಿರ್ತಕ್ಕಂಥ ಕಾಮವನ್ನು ಓಡಿಸ್ಲಿಕ್ಕೆ ಬರ್ತದೆ. ಹೀಗೆ ಕಾಮರೂಪವಾದ ಶತ್ರುವನ್ನ ಗೆಲ್ಲುವ ಕ್ರಮ ಇದು. ಅದರಿಂದ ಸುಮ್ಮನೆ ನಿಷ್ಕಾಮ ಕರ್ಮ ಮಾಡ್ತೇನೆ ಎಂದರೆ ಆಗೋದಿಲ್ಲ. ಕಣ್ಣಿಗೊಂದು ಆಸೆ, ಕಿವಿಗೊಂದು ಆಸೆ, ಕಾಲು ಇಂಥ ಕಡೆ ಹೋಗ್ಬೇಕು ಅಂತ ಒಂದು ಆಸೆ, ಕೈಯಿಂದ ಏನೋ ಮಾಡುವ ಆಸೆ, ಪ್ರತಿಯೊಂದು ಇಂದ್ರಿಯಕ್ಕೂ ಈ ಆಸೆ ತುಂಬಿಕೊಂಡಿರ್ತದೆ. ಇಂದ್ರಿಯಾಭಿಮಾನಿ ದೇವತೆಗಳನ್ನು ಒಲಿಸ್ಕೊಂಡು ನಾವು ಇಂದ್ರಿಯಗಳನ್ನು ನಮ್ಮ ವಶಕ್ಕೆ ತಗೊಂಡಾಗ ಕಾಮವನ್ನು ಬಿಡ್ಲಿಕ್ಕೆ ಬರ್ತದೆ. ಯಾರದ್ದೋ ಅಧೀನದಲ್ಲಿರುವಂತಹ ಜಾಗದಲ್ಲಿ ಒಬ್ಬ ಶತ್ರು ಇದ್ರೆ ಅವನನ್ನು ಓಡಿಸ್ಲಿಕ್ಕೆ ನಮ್ಮ ಕೈಲಾಗೋದಿಲ್ಲ. ಆ ಏರಿಯಾನೇ ನಮ್ದಲ್ಲ, ಆ ಬಡಾವಣೆ ಮೊದಲು ನಮ್ಮ ವಶಕ್ಕೆ ಬರಬೇಕು. ಇದೇ ಈ ತಾರತಮ್ಯ ಜ್ಞಾನವೇ ಕಾಮವನ್ನು ಗೆಲ್ಲುವ ಉಪಾಯ. ಹೀಗೆ ಕರ್ಮದ ಬಗ್ಗೆ ಬರುವ ಸಂದೇಹಗಳನ್ನು ಪರಿಹಾರ ಮಾಡಿ, ಕಾಮ ಹೇಗೆ ಪ್ರತಿಬಂಧಕ ಆಗ್ತದೆ, ಅದು ಮಾಡುವ ಕೆಲಸ ಏನು ಅಂತ ತಿಳಿಸಿ, ಅದನ್ನು ಗೆಲ್ಲುವ ಉಪಾಯ ದೇವತಾ ತಾರತಮ್ಯ ಜ್ಞಾನ. ಕಾಮದ ಅಧಿಷ್ಠಾನ ವಾಸಸ್ಥಳದ ಅಭಿಮಾನಿಗಳು ಯಾರ್ಯಾರು ಅಂತನ್ನುವ ತಾರತಮ್ಯ ಜ್ಞಾನ, ಅದನ್ನೆಲ್ಲ ಕೃಷ್ಣ ನಿರೂಪಣೆ ಮಾಡಿದ್ದಾನೆ. ಇಲ್ಲಿಗೆ 3ನೇ ಅಧ್ಯಾಯ ಮುಕ್ತಾಯವಾಗ್ತದೆ.